ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 35ನೇ ವಾಕ್ಯನ ಗಮನಿಸ್ರಿ. ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಯೇಸು ಸ್ವಾಮಿ ಸ್ಥಳದಲ್ಲಿ ಹೇಳ್ತಾ ಇರೋದು ಗಮನಿಸ್ರಿ. ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಹಾಲೆಲೂಯಾ. ಯೇಸು ಸ್ವಾಮಿ ಸ್ಥಳದಲ್ಲಿ ಹೇಳ್ತಾ ಇರೋದು. ಸೊ ನಾವೆಲ್ಲರೂ ಸಹ ಗಮನಿಸಬೇಕಾಗಿರುವಂಥ ಬಹಳ ಮುಖ್ಯವಾದಂಥ ಕಾರ್ಯ ಈ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರು 5,000 ಜನಕ್ಕಿಂತಲೂ ಅಧಿಕವಾಗಿ, ಹೆಚ್ಚು ಕಮ್ಮಿ 15,000-20,000 ಜನಗಳಿರ್ಬೋದು, 5 ರೊಟ್ಟಿಯನ್ನು 2 ಮೀನನ್ನು ತೆಗೆದುಕೊಂಡು ಏನು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಮುರಿತು ತನ್ನ ಶಿಷ್ಯಂದ್ರಗಳಿಗೆ ಕೊಟ್ಟರು. ಆ ಸ್ಥಳದಲ್ಲಿ ಎಲ್ರಿಗೂ ಹಂಚಿರಿ ಅಂತ ಹೇಳಿದ್ರು. 5 ರೊಟ್ಟಿಯನ್ನು 2 ಮೀನನ್ನು ನಾವು ನೋಡ್ತಾ ಇದ್ದೀವಿ 6ನೇ ಅಧ್ಯಾಯ ಪೂರ್ತಿಯಾಗಿ. ಯಾಕಂದರೆ ಆ ಸ್ಥಳದಲ್ಲಿ ಜನಗಳಿಗೆ ಯೇಸು ಸ್ವಾಮಿ ಪೋಷಿಸ್ತಾ ಇದ್ದಾರೆ. 5,000ಕ್ಕಿಂತಲೂ ಹೆಚ್ಚಾದ ಜನಗಳು ಅದನ್ನು ತುಂಬಿ ಅದನ್ನು ತಿಂದು ತೃಪ್ತರಾದರು. ಅವರಿಗೆ ಬೇಕಾದಷ್ಟು, ಸತ್ಯವೇದ ಹೇಳ್ತಾ ಇದೆ, ಬೇಕಾದಷ್ಟು ರೊಟ್ಟಿಗಳನ್ನ ತಿಂದರು, ಬೇಕಾದಷ್ಟು ಮೀನುಗಳನ್ನ ತಿಂದರು. ಅಂದರೆ ಆ ರೊಟ್ಟಿ ಬರೀ 5 ರೊಟ್ಟಿ 2 ಮೀನು ಎಷ್ಟು ಸಾವಿರವಾಗಿರುತ್ತೋ ನಮಗೆ ಗೊತ್ತಿಲ್ಲ. ಬಟ್ ಅದಾದಮೇಲೆ ಯೇಸು ಸ್ವಾಮಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಉಳಿದಿದ್ದನ್ನೆಲ್ಲ ನೀವೇನು ಮಾಡಿರಿ, ಶೇಖರಿಸ್ರಿ, ಅದರಲ್ಲಿ ಯಾವುದೂ ಸಹ ವ್ಯರ್ಥ ಆಗಬಾರ್ದು ಅಂತ ಹೇಳಿದ್ರು. ಶಿಷ್ಯಂದ್ರಗಳು 12 ಪುಟ್ಟಿಯಲ್ಲಿ ಬಂದು ಅದನ್ನು ತುಂಬಿಸ್ಕೊಂಡ್ರು. 12 ಪುಟ್ಟಿಯಲ್ಲಿ ಯಾವುದು ಸಹ ವೇಸ್ಟ್ ಆಗದಲೇ ಹಾಗೆ 12 ಪುಟ್ಟಿಯಲ್ಲಿ ಬಂದು ತುಂಬಿಸ್ಕೊಂಡ್ರು. ಅದ್ರ ನಂತರ ಏನಾಯಿತು ಅಂತ ಹೇಳಿದ್ರೆ, ಯೇಸು ಸ್ವಾಮಿಯ ಕೀರ್ತಿ ಈ ಅದ್ಭುತಗಳನ್ನು ಮಾಡಿದ್ದು ಎಲ್ಲ ಕಡೆ ಬಂದು ಗೊತ್ತಾಯಿತು. ಗೊತ್ತಾದಾಗ ಏನಾಯಿತು ಅಂತ ಹೇಳಿದ್ರೆ, ಬಹಳಷ್ಟು ಜನಗಳು ಅನೇಕ ಕಡೆಗಳಿಂದ ಹುಡುಕಿ ಯೇಸು ಸ್ವಾಮಿನ ಬಳಿಯಲ್ಲಿ ಬರ್ತಾ ಇದ್ದಾರೆ. ಹಾಲೆಲೂಯಾ, ಆಮೇನ್. ಸೊ ಯೇಸುವಿನ ಬಳಿಯಲ್ಲಿ ಅನೇಕ ಜನಗಳು ಬರ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ, ನಡೆದಂತಹ ಅದ್ಭುತಗಳಿಗೋಸ್ಕರ. ನಡೆದಂತಹ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು ಆತನು ಈ ರೀತಿಯಾಗಿ ಹೆಚ್ಚಿಸೋದ್ರಿಂದ, ಈ ರೀತಿಯಾಗಿ ಬರಬೇಕಾದ್ರೆ ಸತ್ಯವೇದ ಹೇಳ್ತಾ ಇದೆ, ಶಿಷ್ಯಂದ್ರಗಳನ್ನ ಮತ್ತು ಅಲ್ಲಿರುವಂಥ ಜನಗಳನ್ನ ಎಲ್ಲರನ್ನು ಬಿಟ್ಟು ಯೇಸು ಸ್ವಾಮಿ ಆತನು ಬೆಟ್ಟದ ಮೇಲೆ ಆತನು ಒಂಟಿಯಾಗಿ ಒಬ್ಬನೇ ಆ ಸ್ಥಳದಲ್ಲಿ ಬಂದು ಹೋಗ್ತಾ ಇದ್ದಾರೆ. ಒಬ್ಬನೇ ಆ ಸ್ಥಳದಲ್ಲಿ ಬಂದು ಹೋದರು. ಅದರ ನಂತರ ಶಿಷ್ಯಂದ್ರಗಳು ತಿಬೇರಿಯ ಎನ್ನುವಂಥ ಒಂದು ಸಮುದ್ರ, ಅಲ್ಲಿ ಆತನು ಆ ತೀರದಲ್ಲಿ ಅದ್ಭುತಗಳನ್ನ ಮಾಡಿದ್ದು. ಅಲ್ಲಿಂದ ಏನು ಮಾಡ್ತಾ ಇದ್ದಾರೆ, ಅವರು ಸೀದಾ ಇದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ? ಕಪೆರ್ನೌಮ್ ಎನ್ನುವಂಥ ಒಂದು ಸ್ಥಳಕ್ಕೆ ಅವರು ದೋಣಿನ ಹತ್ತಿ, ಅಲ್ಲಿದ್ದಿದ್ದು ಒಂದೇ ದೋಣಿ ಇದ್ದಿದ್ದರಿಂದ ಶಿಷ್ಯಂದ್ರಗಳು ಹತ್ತಿ ಆ ಸ್ಥಳದಲ್ಲಿ ಬಂದು ಹೋಗ್ತಾ ಇದ್ದಾರೆ. ಅಲ್ಲಿಂದ ಬೇರೆ ದಡಕ್ಕೆ, ಬೇರೆ ಶೋರ್ಗೆ, ಇನ್ನೊಂದು ದಡಕ್ಕೆ ಶಿಷ್ಯಂದ್ರಗಳು ಬಂದು ಹೋಗ್ತಾ ಇದ್ದಾರೆ. ಹೋಗಬೇಕಾದ್ರೆ ಅಲ್ಲಿ ನಡೆದಂಥ ಕಾರ್ಯ ಏನಂತಂದರೆ, ಇವರು ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಇದರಲ್ಲಿ ಸಮುದ್ರದಲ್ಲಿ ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಬಂದು ಇಳಿದು ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಎಲ್ಲಿ? ಸಮುದ್ರದಲ್ಲಿ ಆತನ ನಡ್ಕೊಂಡು ಬರ್ತಾ ಇದ್ದಾರೆ. ಇವ್ರು ನೋಡಿ ಭಯಪಡಲು ಭಯಪಡಲು ಪ್ರಾರಂಭ ಮಾಡಬೇಕಾದ್ರೆ ಯೇಸು ಸ್ವಾಮಿ ಹೇಳಿದ್ರು, ಭಯಪಡಬೇಡಿ, ನಾನೇ ಅಂತ ಹೇಳ್ಬೇಕಾದ್ರೆ ಅವ್ರಿಗೇನಂತಂದ್ರೆ, ಯೇಸುವನ್ನು ನಾವು ದೋಣಿಯಲ್ಲಿ ಕರ್ಕೊಳ್ಬೇಕು ಅಂತ ಹೇಳ್ಬೇಕಾದ್ರೆ ಅಷ್ಟೊತ್ತಿಗಾಗಲೇ ಅದು ಹಡಗು ಎಲ್ಲಂತ ಹೇಳಿದ್ರೆ ಸಮುದ್ರದ ತೀರಕ್ಕೆ ಬಂದು ನಿಂತಿತ್ತು. ಓಕೆ, ಇವರೆಲ್ಲರೂ ಸಹ ಆ ಸ್ಥಳದಿಂದ ದೋಣಿ ಮುಖಾಂತರ, ಹಡಗಿನ ಮುಖಾಂತರ ಕಪೆರ್ನೌಮ್ ಎನ್ನುವಂಥ ಸ್ಥಳಕ್ಕೆ ಶಿಷ್ಯಂದ್ರಗಳು ಬಂದರು. ಬಟ್ ಯೇಸು ಸ್ವಾಮಿ ಹಡಗಿನಲ್ಲಿ ಇರಲಿಲ್ಲ, ಆತನು ಬಂದರು ಈ ಸ್ಥಳದಲ್ಲಿ. ಆದರೆ ಅಲ್ಲಿರುವಂಥ ಜನಗಳಿಗೆ, ಎಲ್ಲಿ ತಿಬೇರಿ ಅಂತ ಒಂದು ಸ್ಥಳದಲ್ಲಿರುವಂಥ ಅಲ್ಲಿ ಜನಗಳು ಕೆಲವರು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಬರಬೇಕಾದ್ರೆ ಅವ್ರಿಗೆ ಗೊತ್ತಿತ್ತು ಈ ಸ್ಥಳದಲ್ಲಿ ಒಂದೇ ಹಡಗಿರೋದು. ಯೇಸು ಬಂದು ಅದರಿಂದ ಹೋಗೋದಿಲ್ಲ. ಯಾಕಂದರೆ ಶಿಷ್ಯಂದ್ರಗಳು ಬಂದು ಹೋಗಿದ್ದಾರೆ, ಯೇಸು ಸ್ವಾಮಿ ಅದರಿಂದ ಹೋಗಲಿಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದರಿಂದ ಏನು ಮಾಡ್ತಾ ಇದ್ದಾರೆ, ಅವರು ಕೆಲವು ದೋಣಿಗಳನ್ನ ತೆಗೆದುಕೊಂಡು ಅದ್ರ ಮುಖಾಂತರ ಅನೇಕ ಜನಗಳು ಯೇಸುವನ್ನು ಹುಡುಕೋದಕ್ಕೋಸ್ಕರ ಆ ಸ್ಥಳದಲ್ಲಿ ಹುಡುಕಿಕೊಂಡು ಬರ್ತಾ ಇದ್ದಾರೆ. ಎಲ್ಲಿದ್ದಾರೆ ಯೇಸು ಸ್ವಾಮಿ ಅಂತ. ಅದರಿಂದ ತಿಳ್ಕೊಳ್ರಿ, ಈ ಸ್ಥಳದಲ್ಲಿ ಹೇಳ್ತಾ ಇದೆ 6ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಿಂದ ಗಮನಿಸ್ರಿ. ಮರುದಿನ 6ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಮರುದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಯೇಸುವನ್ನು ಹುಡುಕುತ್ತಿದ್ದರು. ಇಲ್ಲಿ ಒಂದೇ ಹಡಗು ಇದ್ದ ಹೊರತು ಬೇರೆ ದೋಣಿಯು ಇರಲಿಲ್ಲವೆಂದು ಶಿಷ್ಯರು ಮಾತ್ರ ಹೊರಟು ಹೋದದ್ದಲ್ಲದೆ ಯೇಸು ತನ್ನ ಶಿಷ್ಯರ ಸಂಗಡ ಆ ಹಡಗನ್ನು ಹತ್ತಲಿಲ್ಲವೆಂದು ಅವರಿಗೆ ತಿಳಿದಿತ್ತು. ಆದರೆ ಅಷ್ಟರೊಳಗೆ ಬೇರೆ ದೋಣಿಗಳು ತಿಬೇರಿಯದಿಂದ ಹೊರಟು, ನೋಡ್ರಿ, ಬೇರೆ ದೋಣಿಗಳು ಆ ಸ್ಥಳದಿಂದ ಹೊರಟು
ಸ್ವಾಮಿಯು ಸ್ತೋತ್ರ ಮಾಡಿ ಜನರಿಗೆ ರೊಟ್ಟಿ ಊಟ ಮಾಡಿಸಿದ ಸ್ಥಳದ ಸಮೀಪಕ್ಕೆ ಬಂದಿದ್ದವು. ಆ ರೀತಿಯಾಗಿ ಎಲ್ಲಿ ಯೇಸು ಸ್ವಾಮಿ ಅದ್ಭುತಗಳನ್ನ ಮಾಡಿದ್ರು ಆ ಸ್ಥಳದಲ್ಲಿ ಕೆಲವೊಂದು ದೋಣಿಗಳು ಬಂದಿತ್ತು. ಹೀಗಿರಲಾಗಿ ಯೇಸು ಇಲ್ಲಿ ಇಲ್ಲ, ಆತನ ಶಿಷ್ಯರು ಇಲ್ಲ ಎಂದು ಆ ಜನರು ನೋಡಿ ತಾವೇ ಆ ಸಣ್ಣ ದೋಣಿಗಳನ್ನು ಹತ್ತಿ ಯೇಸುವನ್ನು ಹುಡುಕುತ್ತಾ ಕಪೆರ್ನೌಮಿಗೆ ಬಂದರು. ಯೇಸು ಸ್ವಾಮಿಯನ್ನ ಹುಡುಕುತ್ತಾ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದಾರೆ? ತಿಬೇರಿಯಾದಲ್ಲಿ ಆತನ ಅದ್ಭುತಗಳನ್ನ ಮಾಡಿದ್ದು, ಅಲ್ಲಿಂದ ಅಲ್ಲಿ 5 ರೊಟ್ಟಿ 2 ಮೀನುಗಳನ್ನ ಮುಖಾಂತರ ಎಲ್ಲರನ್ನು ಆಶೀರ್ವದಿಸೋದು, ಇವರೆಲ್ಲರೂ ಸಹ ಬಂದು ತಿಂದರು. ಈಗ ಬಂದು ಏನು ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಈ ಸ್ಥಳದಲ್ಲಿ ಇದನ್ನು ನೋಡಿದಂಥ ಜನಗಳು, ಅಲ್ಲಿದ್ದವರು ಎಲ್ಲರೂ ಸೇರಿ ಎಲ್ಲಿ ಇವಾಗ ಕಪೆರ್ನೌಮಿಗೆ ಬರ್ತಾ ಇದ್ದಾರೆ. ಆ ಸ್ಥಳದಲ್ಲಿ ವಾಕ್ಯ ಹೇಳ್ತಾ ಇದೆ, 25ನೇ ವಾಕ್ಯ ಗಮನಿಸ್ರಿ. ಸಮುದ್ರದ ಆಚೆ ಕಡೆಯಲ್ಲಿ ಆತನನ್ನು ಕಂಡುಕೊಂಡು, ಅಂದರೆ ಯೇಸುವನ್ನು ನೋಡಿ, ಗುರುವೇ ಯಾವಾಗ ಇಲ್ಲಿಗೆ ಬರೋಣವಾಯಿತು ಎಂದು ಕೇಳಿದ್ರು. ಯಾಕೋಸ್ಕರ ಅಂದರೆ ಅಷ್ಟು ಜನಗಳು, ಅಲ್ಲಿದ್ದಂಥ ಜನಗಳು ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರೆಲ್ಲರೂ ಸಹ ತಿಬೇರಿಯಾದಲ್ಲಿ ಹುಡುಕ್ತಾ ಇದ್ದಾರೆ. ಅಲ್ಲಿ ಅದ್ಭುತಗಳನ್ನ ನೋಡಿದಂಥವ್ರು, ಊಟ ಮಾಡಿದಂಥವರು, ರೊಟ್ಟಿಯನ್ನು ತಿಂದಂಥವರು ಎಲ್ಲರೂ ಸೇರಿ, ಇನ್ನೂ ಅನೇಕ ಜನಗಳು ಸೇರಿ ಯೇಸುವನ್ನು ಹುಡುಕಿಕೊಂಡು ಆ ಸ್ಥಳದಲ್ಲಿ ಬರಬೇಕಾದ್ರೆ ಆತನು ಇರಲಿಲ್ಲ. ಇವಾಗ ಅಲ್ಲಿಂದ ಹುಡುಕಿ ಕಪೆರ್ನೌಮಿಗೆ ಬರಬೇಕಾದ್ರೆ ಯೇಸುವನ್ನು ಅವ್ರು ನೋಡಿದ್ರು. ಬಟ್ ಇದ್ರ ಮಧ್ಯದಲ್ಲಿ ಏನು ನಡೀತು? ಯೇಸು ಸ್ವಾಮಿ ಯಾವಾಗ ಹೇಗೆ ಬಂದರು? ಅವ್ರು ಕೇಳ್ತಾ ಇದ್ದಾರೆ, ಯಾವಾಗ ನೀವು ಇಲ್ಲಿಗೆ ಬಂದ್ರಿ? ಯಾಕಂದರೆ ಶಿಷ್ಯಂದ್ರುಗಳು ಗೊತ್ತು, ಶಿಷ್ಯಂದ್ರುಗಳು ಹಡಗು ಹತ್ತಿದ್ರು ಗೊತ್ತು, ಬಟ್ ನೀವು ಹೇಗೆ ಬಂದ್ರಿ ಅವ್ರಿಗೆ ಗೊತ್ತಾಗಲಿಲ್ಲ. ಆದರೆ ಸಮುದ್ರದಲ್ಲಿ ನಡೆದಂಥ ಅದ್ಭುತ ಬರೀ ಶಿಷ್ಯಂದ್ರಗಳಿಗೆ ಮಾತ್ರ ಗೊತ್ತಿತ್ತು. ಯೇಸು ಸ್ವಾಮಿ ಸಮುದ್ರದಲ್ಲಿ ನಡ್ಕೊಂಡು ಬಂದಿದ್ದು ಬೇರೆ ಯಾರಿಗೂ ಸಹ ಬಂದು ಗೊತ್ತಾಗಲಿಲ್ಲ, ಶಿಷ್ಯಂದ್ರಗಳಿಗೆ ಮಾತ್ರ ಬಂದು ಗೊತ್ತಿತ್ತು. ನೋಡ್ರಿ, ದೇವರು ನಮ್ಮ ಜೀವಿತದಲ್ಲಿ ಕೆಲವನ್ನ ತನ್ನ ಜನಗಳಿಗೆ ಮಾತ್ರ ಆತನಿಗಾಗಿ ದಾಹ ಪಡುವಂಥವ್ರನ್ನ, ಆತನ ಹುಡುಕುವಂಥವ್ರಿಗೆ ಮಾತ್ರ ಕೆಲವೊಂದನ್ನು ಆತನ ತೋರಿಸ್ಕೊಡೋರಾಗಿದ್ದಾರೆ. ಎಲ್ಲರೂ ಎಲ್ಲ ರಹಸ್ಯಗಳನ್ನು, ದೇವರ ರಹಸ್ಯಗಳನ್ನ ಹೊಂದ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಆದರೆ ಆತನಿಗಾಗಿ ಜೀವಿಸುವಂಥ ಜನಗಳು, ಆತನನ್ನು ಪ್ರೀತಿಸುವಂಥ ಜನಗಳು, ಅವರಿಗೋಸ್ಕರ ತನ್ನನ್ನೇ ಸಮರ್ಪಿಸಿಕೊಂಡಿರುವಂಥ ಜನಗಳು ಮಾತ್ರ ಕೆಲವೊಂದು ಅದ್ಭುತಗಳನ್ನು, ಯಾರು ಕಾಣದಲ್ಲಿರುವಂಥ ಅದ್ಭುತಗಳನ್ನ ಅವರು ಕಾಣಲಿಕ್ಕೆ ಸಾಧ್ಯ. ಈ ಸ್ಥಳದಲ್ಲಿ ಜನಗಳಿಗೆಲ್ಲ ಆಶ್ಚರ್ಯವಾಗ್ತಾ ಇದೆ. ಶಿಷ್ಯಂದ್ರಗಳನ್ನ ನೋಡಿದು ಅವರು ಹಡಗು ಹತ್ತಿ ಬಂದರು, ಆದರೆ ಯೇಸು ಬಂದು ಯಾವ ರೀತಿಯಾಗಿದ್ದು ಬಂದರು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಆದರೆ 2 ರೊಟ್ಟಿ 2 ಮೀನು 5 ರೊಟ್ಟಿ ಅತ್ಯಧಿಕವಾದದನ್ನು ಸಕಲ ಜನಗಳು ನೋಡಿದ್ರು. ಆದರೆ ಯೇಸು ಸಮುದ್ರದಲ್ಲಿ ನಡೆದದ್ದನ್ನು ಶಿಷ್ಯರು ಬಂದು ನೋಡಿದ್ರು. ಹಾಲೆಲೂಯ. ಅಂದರೆ ಯೇಸುವಿನ ಕೆಲವು ಅದ್ಭುತಗಳು ಕೆಲವ್ರಿಗೆ ಮಾತ್ರ ಗೊತ್ತು, ಆದರೆ ತನ್ನ ಸ್ವಂತ ಜನಗಳಿಗೆ ಆತನು ಎಲ್ಲವನ್ನ ಆತನು ತೋರಿಸ್ಕೊಡುವ ಆತನು. ಆಮೇನ್. ಅದರಿಂದ ನಾವುಗಳು ಬಹಳ ಮುಖ್ಯವಾಗಿ ಆತನನ್ನು ಪ್ರೀತಿಸಬೇಕಾಗಿರೋದು, ಆತನಿಗಾಗಿ ಜೀವಿಸಬೇಕಾಗಿರೋದು, ಆತನಿಗಾಗಿ ನಮ್ಮನ್ನು ಸಮರ್ಪಿಸಿಕೊಡ್ಬೇಕಾಗಿರೋದು ಬಹಳ ಮುಖ್ಯ. ದೇವರಿಗಾಗಿ ಜೀವಿಸುವಂಥ ಜನಗಳು, ದೇವರನ್ನು ಪ್ರೀತಿಸುವಂಥ ಜನಗಳು, ಆತನನ್ನು ಹುಡುಕುವಂಥ ಜನಗಳಿಗೆ ಆತನು ಪ್ರತಿಯೊಂದು ರಹಸ್ಯಗಳನ್ನ ಆತನು ತೋರಿಸ್ಕೊಡಲು ಶಕ್ತನಾಗಿದ್ದಾರೆ. ಆದರೆ ಇಲ್ಲಿ ಕಪೆರ್ನೌಮಿನವರೆಗೂ ಹುಡುಕಿಕೊಂಡು ಬಂದಂಥ ಜನಗಳೆಲ್ಲ ಕೇಳ್ತಾ ಇದ್ದಾರೆ, ಸ್ವಾಮಿ ಇಲ್ಲಿ ಯಾವಾಗ ಬಂದ್ರಿ ನೀವು? ಹೇಗೆ ಬಂದ್ರಿ ನೀವು? ಯಾವುದ್ರಲ್ಲಿ ಬಂದ್ರಿ ನೀವು? ಯಾವುದಕ್ಕೋಸ್ಕರ ಯಾವುದನ್ನ ತೆಗೆದುಕೊಂಡು ಬಂದ್ರಿ? ಯಾವ ಹಡಗನ್ನ ಹಿಡ್ಕೊಂಡು ಬಂದ್ರಿ? ಸಮುದ್ರವನ್ನು ದಾಟಿ ಬರಬೇಕಲ್ವಾ? ಹೇಗೆ ಬಂದ್ರಿ? ಆದರೆ ನಿಜವಾಗ್ಲೂ ಸಹ ಯೇಸು ಸ್ವಾಮಿ ನೋಡ್ರಿ, ಯೇಸು ಸ್ವಾಮಿನ ಹುಡುಕುವಂಥವರು ದೇವರು ಎದುರು ನೋಡ್ತಾ ಇದ್ದಾರೆ. ಯಾಕಂದರೆ ದೇವರು ಎದುರು ನೋಡ್ತಾ ಇರೋದು ತನ್ನನ್ನು ಹುಡುಕುವಂಥ ಜನಗಳಿಗೆ. ಆದರೆ ಇಲ್ಲಿ ತಿಳ್ಕೊಳ್ರಿ, ಇಲ್ಲಿರುವಂಥ ಜನಗಳು ಇವರು ನಿಜವಾಗ್ಲೂ ಸಹ ಯೇಸುವನ್ನು ಹುಡುಕೊಂಡು ಬಂದರು. ಬಟ್ ಆದರೆ ಅವರ ಹೃದಯ ಬಂದು ಬೇರೆ ಆಗಿತ್ತು. ಅವ್ರು ಹುಡುಕೊಂಡು ಬಂದಂಥ ಕಾರಣಗಳೇ ಬೇರೆ. ಈ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ, ಗಮನಿಸ್ರಿ. 26ನೇ ವಾಕ್ಯದಲ್ಲಿ ಯೇಸು ಅವ್ರಿಗೆ ಹೇಳ್ತಾ ಇದ್ದಾರೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನ ನೋಡಿದರಿಂದಲ್ಲ, ಆ ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ನೀವು ನನ್ನನ್ನು ಯಾವುದಕ್ಕೋಸ್ಕರ ಹುಡುಕ್ತಾ ಇದ್ದೀರಾ? ಯೇಸು ಸ್ವಾಮಿ ಹೇಳ್ತಾ ಇರೋದು, ಯೇಸು ಸ್ವಾಮಿ ಸ್ಥಳದಲ್ಲಿ ಹೇಳ್ತಾ ಇರೋದು ತಿಳ್ಕೊಂಡ್ರೆ ಗೊತ್ತಾಯ್ತು, ಇವ್ರನ್ನ ಆತನನ್ನು ಹುಡುಕಿಕೊಂಡು ಬಂದಂಥ ರೀಸನ್ ಬಂದು ಏನು. ಇವತ್ತು ಈ ಬೆಳಗಿನ ಸಮಯದಲ್ಲಿ ನಾವು ಯೇಸುವನ್ನು ಹುಡುಕಿಕೊಂಡು ಬಂದಿರುವಂಥ ನೀವುಗಳು ಬಂದಿರುವಂಥ ಕಾರಣ ಬಂದು ಏನಾಗಿದೆ, ಯಾಕೆ ನಾವು ಯೇಸುವನ್ನು ನಾವು ಹುಡುಕ್ತಾ ಇದ್ದೀವಿ, ಇದು ಬಹಳ ಮುಖ್ಯ. ಆಮೇನ್. ಯಾಕಂದ್ರೆ ದೇವರು ನಮ್ಮ ಹೃದಯಗಳನ್ನ ನೋಡ್ತಾರೆ. ನೋಡ್ರಿ, ಸತ್ಯವೇದ ಹೇಳ್ತಾ ಇದೆ, ಹುಡುಕ್ರಿ ಆಗ ಕಂಡುಕೊಳ್ತೀರಾ ಅಂತ ಹೇಳ್ತಾ ಇದೆ. ನೀವು ಹುಡುಕ್ತೀರಾ, ಮನಪೂರ್ವಕವಾಗಿ ಹುಡುಕಿದ್ರೆ ನನ್ನನ್ನು ಕಂಡುಕೊಳ್ತೀರಾ ಅಂತ ಬಂದು ಹೇಳ್ತಾ ಇದೆ. ಆದರೆ ಇಲ್ಲಿರುವಂಥ ಜನಗಳು ಹುಡುಕಿದ್ದು ಯಾಕಂದ್ರೆ ಯೇಸು ಸ್ವಾಮಿ ಗೊತ್ತಾಯ್ತು ಯಾವ ರೀಸನ್ಗೋಸ್ಕರ ಹುಡುಕಿಕೊಂಡು ಬರ್ತಾ ಇದ್ದಾರೆ. ಇವರಿಗೆ ಯೇಸು ಬೇಡ, ಯೇಸುವಿನ ಅದ್ಭುತಗಳು ಬೇಕಾಗಿತ್ತು.
ಇವರಿಗೆ ಯೇಸುವನ್ನು ಬೇಡ, ಯೇಸು ಸ್ವಾಮಿ ಕೊಟ್ಟಂಥ ಊಟಗಳು ಬೇಕಾಗಿತ್ತು. ಸೊ ಅದರಿಂದ ಈ ಬೆಳಗಿನ ಸಮಯದಲ್ಲಿ ಜಸ್ಟ್ ನಮ್ಮನ್ನು ಯೋಚನೆ ಮಾಡೋಣ, ನಾವು ಯಾವುದಕ್ಕೋಸ್ಕರ ಯೇಸುವನ್ನು ಹುಡುಕಿಕೊಂಡು ಬರ್ತಾ ಇದ್ದೀವಿ, ಯಾವುದಕ್ಕೋಸ್ಕರ ಯೇಸುವನ್ನು ನಂಬಿದ್ದೀವಿ, ನಾವು ಯಾವುದಕ್ಕೋಸ್ಕರ ಯೇಸುವನ್ನು ನಂಬಿ ಚರ್ಚಿಗೆ ನಾವು ಬರ್ತಾ ಇದ್ದೀವಿ, ಯಾಕೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೀವಿ, ಯಾಕೋಸ್ಕರ ನಾವು ಇವತ್ತು ಕ್ರೈಸ್ತರುಗಳಾಗಿದ್ದೀವಿ. ಬರೀ ನಾವು ಏನಾದರೂ ಲಾಭ ಸಿಗುವಂಥ ಕ್ರೈಸ್ತರುಗಳಾಗಿದ್ದೀವ, ಏನಾದರೂ ಯೇಸುವಿನಿಂದ ಸಿಗುತ್ತೆ, ಒಳ್ಳೇದಾಗುತ್ತೆ, ಅದ್ಭುತಗಳು ನಡೆಯುತ್ತೆ, ಒಳ್ಳೇದು ನಡೀತು, ಅದಕ್ಕೋಸ್ಕರ ಯೇಸುವಿನ ಹತ್ರ ಬಂದರೆ ಏನೋ ಒಂದು ಸಿಗುತ್ತೆ, ಆ ರೀತಿಯಾದ ಕ್ರೈಸ್ತರುಗಳಾಗಿದ್ದೀವ? ಇಲ್ಲ, ಯಾವ ರೀತಿಯಾಗಿ ನನಗೆ ಯೇಸು ಮಾತ್ರ ಬೇಕು ಅಂತ ಹೇಳುವಂಥ ಕ್ರೈಸ್ತರುಗಳು ನಾವಾಗಿದ್ದೀವ? ಹಾಲೆಲೂಯಾ, ಆಮೇನ್. ಇದು ಬಹಳ ಮುಖ್ಯವಾದದ್ದು, ನಾವು ತಿಳಿಬೇಕಾಗಿದೆ. ಯಾಕೋಸ್ಕರ ಅಂದರೆ ದೇವರು ನಮ್ಮ ಹೃದಯಗಳನ್ನು ತಿಳಿದಾತನು. ಬಟ್ ಇಲ್ಲಿರುವಂಥ ಜನಗಳಿಗೆ ತನ್ನನ್ನು ಹುಡುಕಿಕೊಂಡು ಬಹಳ ಕಷ್ಟಪಟ್ಟು ದೋಣಿಯನ್ನು ಹತ್ಕೊಂಡು ಒಂದು ತೀರದಿಂದ ಇನ್ನೊಂದು ತೀರಕ್ಕೆ ಬಂದಂಥ ಜನಗಳಿಗೆ, ಒಂದು ಶೋರಿಂದ ಇನ್ನೊಂದು ಶೋರಿಗೆ ಬಂದಂಥ ಜನಗಳಿಗೆ ಯೇಸು ಹೇಳ್ತಾ ಇದ್ದಾರೆ. ಯಾಕಂದರೆ ಅವ್ರ ಹೃದಯನ ತಿಳ್ಕೊಂಡ್ರು, ಅವ್ರಿಗೆ ಬೇಕಾಗಿರೋದು ಯೇಸು ಅಲ್ಲ. ಅದಕ್ಕಿಂತ ಮುಂಚೆ ನೋಡಿದ್ರು, ಯಾಕಂದರೆ ಬರೀ 2 ಮೀನು 5 ರೊಟ್ಟಿ ಎಷ್ಟು ಜನಗಳು ತಿಂದರು, ತೃಪ್ತಿಯಾಗಿ ತಿಂದ್ರಲ್ವಾ. ಇವರೆಲ್ಲರೂ ತಿಳ್ಕೊಂಡ್ರು, ಯೇಸುವಿನ ಹಿಂದೆ ಹೋದರೆ ನಮಗೆ ಊಟಕ್ಕೆ ಸಮಸ್ಯೆನೇ ಇಲ್ಲ, ಯೇಸುವಿನ ಹಿಂದೆ ಹೋದರೆ ಯಾವುದಕ್ಕೂ ಸಮಸ್ಯೆನೇ ಇಲ್ಲ, ಯೇಸುವಿನ ಜೊತೆಯಲ್ಲಿದ್ದರೆ ಒಳ್ಳೆ ಹೆಸರು ಇರುತ್ತಪ್ಪ, ಯೇಸುವಿನ ಜೊತೆಯಲ್ಲಿದ್ದರೆ ಒಳ್ಳೆ ಊಟ ಸಿಗುತ್ತೆ, ಸಾಕು, ಊಟ ಮತ್ತು ಬಟ್ಟೆ, ಊಟ ಮತ್ತು ಮಲ್ಗಕ್ಕೆ ಜಾಗ ಸಾಕು, ಯೇಸುವಿನ ಜೊತೆಲಿದ್ರೆ ಬರೀ ಊಟ ಇದ್ದರೆ ಸಾಕು. ಆಮೇನ್. ಸೊ ಅದರಿಂದ ಇವತ್ತು ನಮ್ಮ ಕ್ರಿಶ್ಚಿಯಾನಿಟಿ, ನಮ್ಮ ಆತ್ಮಿಕತೆ ಬರೀ ಎಲ್ಲ ಊಟವಾಗಿರಬಾರ್ದು. ಬರೀ ಬಂದು ಯಾವುದಂತ ಹೇಳಿದ್ರೆ ನಾನು ನಂಬೋದು, ಯೇಸುನ ನಂಬೋದು, ಪ್ರಾರ್ಥಿಸೋದು, ಸಭೆಗೆ ಬರೋದು, ಹೋಗೋದು, ಬರೀ ಎಲ್ಲವೂ ಸಹ ಊಟಕ್ಕೋಸ್ಕರ ಆಗಿರ್ಬಾರ್ದು. ಅಂದರೆ ಸ್ವಂತ ಲಾಭಗಳಿಗೋಸ್ಕರ, ನಮ್ಗೆ ಏನೋ ಒಂದು ಲಾಭ ಹೊಂದಿಕೊಳ್ಳಿಕ್ಕೋಸ್ಕರ ಆ ರೀತಿಯಾಗಿ ನಾವು ಬರಬಾರ್ದು. ಯಾಕೋಸ್ಕರ ಅಂದರೆ ನೋಡ್ರಿ, ಆ ರೀತಿಯಾಗಿ ಬರೋರು ಆಗಿರೋದಾದರೆ ಕೆಲವೊಂದು ಶೋಧನೆಗಳು ಬರಬೇಕಾದ್ರೆ ದೇವ್ರನ್ನ ಬಿಟ್ಟು ನಾವು ದೂರ ಹೋಗ್ತೀವಿ, ದೇವರನ್ನ ಬಿಟ್ಟು ನಾವು ದೂರ ಹೋಗ್ತೀವಿ, ಕೆಲವೊಂದು ಶೋಧನೆಗಳಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಈ ಸ್ಥಳದಲ್ಲಿ ಅವ್ರು ಕೇಳ್ತಾ ಇದ್ದಾರೆ, ಸ್ವಾಮಿ ನೀವು ಯಾವಾಗ ಬಂದರೆ ಈ ಸ್ಥಳದಲ್ಲಿ, ನಿಮ್ಮನ್ನು ಹುಡುಕೊಂಡು ನಾವು ಬಂದಿದ್ವಿ ಅಲ್ವಾ ಅಂತ ಹೇಳ್ಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಗಮನಿಸ್ರಿ, ಆತನು ಹೇಳ್ತಾ ಇರೋದು, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ರಿಂದಲೇ. ಆಮೇನ್. ಇವತ್ತು ಯೇಸು ಸ್ವಾಮಿ ಈ ರೀತಿಯಾಗಿ ನಮ್ಗೆ ಹೇಳೋದಾದರೆ ಬಂದು ಹೇಗಿರುತ್ತೆ? ಇವತ್ತು ನಾವು ಯೇಸುವನ್ನು ಈ ರೀತಿಯಾಗಿ ಹುಡುಕೋದಾದರೆ ಹೇಗಿರುತ್ತೆ ನಮ್ಮ ಸ್ಥಿತಿ? ಬರೀ ತಿನ್ನೋದಕ್ಕೋಸ್ಕರ, ಬರೀ ಲಾಭಕ್ಕೋಸ್ಕರ ಏನು ಯೇಸು ಜೊತೆಲಿ ಬಂದರೆ, ಯೇಸು ಸ್ವಾಮಿ ನಂಬಿದ್ರೆ ಮನೆಗೆ ಸಿಗುತ್ತೆ, ಕಾರ್ ಸಿಗುತ್ತೆ, ಬಂಗ್ಲೆ ಸಿಗುತ್ತೆ, ಒಳ್ಳೆ ಹೆಸರು ಸಿಗುತ್ತೆ, ಒಳ್ಳೆ ಕೀರ್ತಿಗಳು ಸಿಗುತ್ತೆ, ಒಳ್ಳೆ ಸನ್ಮಾನಗಳು ಸಿಗುತ್ತೆ, ಒಳ್ಳೆ ಎಜುಕೇಷನ್, ಮಕ್ಕಳಿಗೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಜನಗಳಿದ್ದಾರೆ. ಸೊ ಇವತ್ತು ನಾವು ಯಾವುದಕ್ಕೋಸ್ಕರ ನಾವು ಯೇಸು ಸ್ವಾಮಿನ ನಂಬ್ತಾ ಇದ್ದೀವಿ? ಯಾವುದಕ್ಕೋಸ್ಕರ ನಾವು, ಯಾಕೋಸ್ಕರ ಆತನನ್ನು ಹುಡುಕಿಕೊಂಡು ಬರ್ತಾ ಇದ್ದೀವಿ ನಾವು? ಇದು ಬಹಳ ಮುಖ್ಯವಾದದ್ದು. ಅದರಿಂದ ನೋಡ್ರಿ, ಕೆಳಗಡೆ ಯೇಸು ಸ್ವಾಮಿ ಹೇಳ್ತಾ ಇರೋದು, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ರಿಂದಲೇ ನೀವು ನನ್ನ ಹುಡುಕೊಂಡು ಬಂದಿದ್ದೀರಾ. ಕೆಳಗಡೆ ಹೇಳ್ತಾ ಇದ್ದಾರೆ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ. ಆಮೇನ್. ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ, ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ಯೇಸು ಸ್ವಾಮಿ ಸ್ಥಳದಲ್ಲಿ ಮಾತಾಡ್ತಾ ಇರೋದು ಗಮನಿಸ್ರಿ, ಆತನು ಹೇಳ್ತಾ ಇರೋದು ಬಹಳ ಮುಖ್ಯವಾಗಿ ನಾವು ತಿಳಿದಿರಬೇಕಾಗಿದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದುಡಿಯಿರಿ. ನೀವು ಯಾವುದಕ್ಕೋಸ್ಕರ ದುಡಿಬೇಕು? ಯಾವುದಕ್ಕೋಸ್ಕರ ನೀವು ಕಷ್ಟಪಡಬೇಕು? ಅಂದರೆ ದೇವರು ನಮಗೆ ಕೊಟ್ಟಿರುವಂಥ ರಕ್ಷಣೆಗಾಗಿ ನಾವು ಕಷ್ಟಪಟ್ಟು ಹೊಂದ್ಕೊಳ್ಳೋದಲ್ಲ. ರಕ್ಷಣೆ ಅನ್ನೋದು ದೇವರಿಗೋಸ್ಕರ ನಮಗೆ ಕೊಡಲ್ಪಟ್ಟಿರುವಂತಹ ದೇವರ ಕೃಪೆಯಿಂದ ನಮಗೆ ಕೊಡಲ್ಪಟ್ಟಿರುತ್ತದು. ಆದರೆ ಯೇಸು ಸ್ವಾಮಿ ಸ್ಥಳದಲ್ಲಿ ದುಡಿಯಿರಿ ಅಂತ ಬಂದು ಹೇಳ್ತಾ ಇರುವಂಥ ಕಾರಣ ಏನಂತಂದರೆ, ಆತನು ತೋರಿಸ್ತಾ ಇರುವಂಥ ಮುಖ್ಯತ್ವ ಅಂದರೆ ಕೆಟ್ಟು ಹೋಗುವಂಥ ಆಹಾರ ಏನಾಗಿದೆ, ನಾವು ನಮ್ಮ ಶರೀರಕ್ಕೆ ಬೇಕಾದಂಥದ್ದನ್ನು ನೋಡ್ರಿ. ಇಲ್ಲೇನು ನಾವು ಕೆಲಸ ಮಾಡ್ತೀವಿ, ಇವಾಗ ನಾನು ಹೇಳ್ತೀನಿ, ಮನುಷ್ಯನಿಗೆ ಎಲ್ಲದರಲ್ಲೂ ಒಂದು ತೃಪ್ತಿ ಇದೆ, ತಿನ್ನೋದ್ರಲ್ಲಿ ತೃಪ್ತಿನೇ ಇಲ್ಲ. ಸಾಕು ಅಂತ ಹೇಳೋದು ಯಾವಾಗ ತಿನ್ಬೇಕಾದ್ರೆ ಮಾತ್ರ. ತಿಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬೇಕು ಅಂತ ಹೇಳ್ತೀವಿ, ಹೌದು ತಾನೆ? ಬೆಳಿಗ್ಗೆ ನಾವು ಸಾಕು ಅಂತ ಹೇಳಿದವ್ರು ಮಧ್ಯಾಹ್ನ ಸಾಕು ಅಂತ ಹೇಳಲಿಕ್ಕಾಗುತ್ತಾ? ರಾತ್ರಿ ಸಾಕು ಅಂತ ಹೇಳಲಿಕ್ಕಾಗುತ್ತಾ? ಇವತ್ತು ತಿಂದಿದ್ದೀನಿ, ಇವತ್ತು ಸಾಕು, ನನಗೆ ನಾಳೆ ಬೇಡ ಅಂತ. ತಿನ್ನೋದ್ರಲ್ಲಿ ಮಾತ್ರ ಮನುಷ್ಯನಿಗೆ ತೃಪ್ತಿನೇ ಇಲ್ಲ. ಕೆಲವರು ನೋಡ್ರಿ, ಕೆಲವರು ಎಷ್ಟು ಡ್ರೆಸ್ಗಳನ್ನ ಕೊಟ್ಟರು ಅದರಲ್ಲೂ ತೃಪ್ತಿ ಇಲ್ಲ. ಜನಗಳು ಹೊಸದು ಹಾಕ್ಕೊಬೇಕು, ಡಿಸೈನ್ ಆಗಿರೋದು, ಬ್ರ್ಯಾಂಡ್ ಆಗಿರೋದು ಹಾಕ್ಕೊಳ್ಬೇಕು ಅಂತ. ಕೆಲವರಿಗೆ 3 ಟೈಮ್ ಕೊಟ್ಟರು ಹಾಕ್ಕೊಳ್ತಾರೆ, ಅಂಥವ್ರು ಇದ್ದಾರೆ ಡ್ರೆಸ್ಗಳನ್ನ. ಓಕೆ, ತಿನ್ನೋದ್ರಲ್ಲಿ ಮಾತ್ರ ಮನುಷ್ಯನಿಗೆ ತೃಪ್ತಿನೇ ಇಲ್ಲ. ಆದರೆ ಯೇಸು ಸ್ವಾಮಿ ಸ್ಥಳದಲ್ಲಿ ಹೇಳ್ತಾ ಇದ್ರೆ, ದುಡಿಯಿರಿ, ಕೆಟ್ಟು ಹೋಗುವಂಥ ಆಹಾರಕ್ಕೋಸ್ಕರ ದುಡಿಬೇಡ್ರಿ, ಆದರೆ ನಿತ್ಯತೆಗೋಸ್ಕರ ಇರುವಂಥ ಆಹಾರಕ್ಕಾಗಿ ಬಂದು ದುಡಿಯಿರಿ. ಹಾಲೆಲೂಯಾ. ಸೊ ಅಂದರೆ ಯೇಸು ಸ್ವಾಮಿ ಹೇಳ್ತಾ ಇರೋದು, ನಮ್ಮ ಶರೀರಕ್ಕೆ ಬೇಕಾದದ್ದು ಮುಖ್ಯ ಅಲ್ಲ, ನಮಗೆ ಬೇಕಾಗಿರೋದು ನಮ್ಮ ಪ್ರಾಣಕ್ಕೆ ಬೇಕಾಗಿರೋದು ಮುಖ್ಯ. ಆಮೇನ್. ಹಾಲೆಲೂಯಾ. ಮತ್ತಾಯ 6ನೇ ಅಧ್ಯಾಯ 31ರಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಬೇಕು ಎಂದು ಚಿಂತೆ ಮಾಡಬೇಡ್ರಿ.
ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ಹೀಗಿರುವುದರಿಂದ 33ನೇ ವಾಕ್ಯ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಯೇಸು ಸ್ವಾಮಿ ಇಲ್ಲಿ ಹೇಳ್ತಾರೆ, ತಿಳ್ಕೊಳ್ರಿ. ಯೇಸು ಸ್ವಾಮಿ ಹೇಳ್ತಾ ಇರೋದು, ನಿಮ್ಮ ಊಟಕ್ಕೆ ಬೇಕಾಗಿರೋದು, ನಿಮ್ಮ ಶರೀರಕ್ಕೆ ಬೇಕಾಗಿರೋದು ಅಲ್ಲ. ನಿಮಗೆ ಬೇಕಾಗಿರೋದೇನು ನೀವು ತಿಳಿಬೇಕಾಗಿದೆ. ಯಾವುದಕ್ಕೋಸ್ಕರ ನೀವು ದುಡಿಬೇಕು, ಯಾವುದು ನಿಮಗೆ ಬೇಕಾಗಿರೋದು ನಮ್ಮ ಪ್ರಾಣ ರಕ್ಷಣೆಗೋಸ್ಕರ, ನಮ್ಮ ಪ್ರಾಣಕ್ಕೋಸ್ಕರ, ನಮ್ಮ ಆತ್ಮ ಬಂದು ಕಾಯಲ್ಪಡುವಂತೆ. ಹಾಲೆಲೂಯ. ಇದು ಬಂದು ದೇವರು ಹೇಳ್ತಾ ಇರೋದು. ಏನು ಒದ್ಕೊಳ್ಬೇಕು, ಯಾವ ಆಹಾರನ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ. ಯಾಕಂದ್ರೆ ಈ ಜನಗಳಿಗೆಲ್ಲ ನೋಡ್ರಿ, ಇವರು ಶಾರೀರಿಕವಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಆತ್ಮಿಕವಾಗಿ ಮಾತಾಡ್ತಾ ಇದ್ದಾರೆ. ಸೊ ದೇವರ ಜನಗಳಾಗಿರುವಂಥ ನಾವು ಯಾವಾಗಲೂ ಶಾರೀರಿಕವಾಗಿ ನಾವು ಯೋಚನೆ ಮಾಡಬಾರ್ದು. ಏನು ಮಾಡೋದು, ನಮ್ಮ ಕುಟುಂಬಕ್ಕೆ, ನಮ್ಮ ಮನೆಗೆ, ನಮ್ಮ ಮಕ್ಕಳಿಗೆ, ನಮ್ಮ ಭವಿಷ್ಯಕ್ಕೆ, ನಮ್ಮ ಕೆಲಸಗಳಿಗೆ ನಾವು ಏನು ಮಾಡೋದು, ನಮ್ಮ ಫ್ಯೂಚರ್ಗೆ ಏನು ಮಾಡೋದು, ಹೇಗೆ ನಾವು ಸಂಪಾದಿಸೋದು, ಹೇಗೆ ನಾವು ಇಟ್ಕೊಳ್ಳೋದು, ಹೇಗೆ ನಾವು ಹಣನ ಸಂಪಾದಿಸೋದು, ಹೇಗೆ ನಾವು ಮನೆಗಳನ್ನ ಸಂಪಾದಿಸೋದು, ಹೇಗೆ ಬಂದು ಇದ್ರ ಬಗ್ಗೆನೇ ನಾವು ಯೋಚನೆ ಮಾಡಲಿಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿಲ್ಲ. ದೇವರು ನಮ್ಮನ್ನು ಕರೆದಿರೋದು ನೋಡ್ರಿ, ಪರಲೋಕಕ್ಕೆ ಬೇಕಾದದನ್ನು ನಾವು ಸೇರಿಸಿಡಬೇಕಾಗಿದೆ, ನಿತ್ಯತ್ವಕ್ಕೆ ಬೇಕಾದದನ್ನು ನಾವು ಸೇರಿಸಿಡಬೇಕು. ಹಾಲೆಲೂಯಾ. ಎಲ್ಲಿ ಯಾರಿಗೆ ದೇವರು ಹೇಳ್ತಾ ಇದ್ದಾರೆ, ನಿತ್ಯತ್ವಕ್ಕೆ ಬೇಕಾದದನ್ನು ಶೇಖರಿಸಿಟ್ಕೊಳ್ರಿ, ಸೇರಿಸಿಡ್ರಿ, ಅದಕ್ಕೋಸ್ಕರ ದುಡಿರಿ ಅಂತ ಹೇಳ್ಬೇಕಾದ್ರೆ, ಯಾಕಂದ್ರೆ ದೇವರು ನಮಗೆ ಈ ಭೂಮಿಯಲ್ಲಿ ನಮಗೆ ಏನು ಬೇಕಾಗಿದೆಯೋ, ಯಾವ ರೀತಿಯಾಗೆಲ್ಲ ನಾವು ಜೀವಿಸಬೇಕು ಮತ್ತು ಹೇಗಿರಬೇಕು ಅಂತ ದೇವ್ರಿಗೆ ಗೊತ್ತು, ಆತನಿಗೆ ಗೊತ್ತು. ವಾಕ್ಯ ಹೇಳ್ತಾ ಇದೆ, ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಹೇಳ್ತಾ ಇದೆ, ನೀವು ಪ್ರಾರ್ಥಿಸೋದಕ್ಕಿಂತ ಮುಂಚೆ ನಿಮಗೇನು ಬೇಕು ಅಂತ ನಿಮ್ಮ ಪರಲೋಕದಲ್ಲಿರುವಂಥ ತಂದೆ ಗೊತ್ತು. ಹಲ್ಲೆಲೂಯ. ನಮಗೇನು ಬೇಕು ಅಂತ ಆತನಿಗೆ ಗೊತ್ತು. ಆತನು ಯಾರು? ನಮ್ಮ ತಂದೆ ಆಗಿದ್ದಾರೆ. ನಮಗೆ ಬೇಕಾದದನ್ನು ಆತನು ಕೊಡುವ ಆತನು. ವಾಕ್ಯ ಹೇಳ್ತಾ ಇದೆ 34ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ಕೀರ್ತನೆಗಳು, ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದ್ತಾರೆ, ಅವ್ರು ನಾಚಿಕೆಪಟ್ಟು ಹೋಗೋದಿಲ್ಲ. 34ರಲ್ಲಿ ಕೀರ್ತನೆ 10ನೇ ವಾಕ್ಯ ಹೇಳ್ತಾ ಇದೆ, ಕರ್ತನ ಸಮ್ಮುಖದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಯಾವ ಮೇಲಿಗೂ ಒಂದು ಕಡಿಮೆ ಇಲ್ಲ ಅಂತ. ಕರ್ತನನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಪ್ರಾಯದ ಸಿಂಹಗಳಾದರೂ ಒಟ್ಟಗಿಲ್ಲದೆ ಬಂದು ಹಸಿಯುತ್ತೆ. ಪ್ರಾಯದ ಸಿಂಹಗಳಾದ್ರು ಅಂದರೆ ದೇವರು ತನ್ನ ಮಕ್ಕಳನ್ನು ಯಾವಾಗಲೂ ಸಹ ಪೋಷಿಸಲು ಆತನು ಶಕ್ತನಾಗಿದ್ದಾರೆ, ತನ್ನ ಜನಗಳನ್ನ ನಡೆಸಲು ಶಕ್ತನಾಗಿದ್ದಾರೆ. ಅಂದರೆ ನಾವು ದೇವರನ್ನ ಹುಡುಕಬೇಕಾದ್ರೆ, ನಾವು ನಿತ್ಯತೆಗೆ ಸಂಬಂಧಪಟ್ಟ ಕಾರ್ಯಗಳಿಗೋಸ್ಕರ ನಾವು ಪ್ರಯಾಸ ಪಡಬೇಕಾದ್ರೆ, ನಮ್ಮ ಪ್ರಾಣಕ್ಕೆ ನಮಗೇನು ಬೇಕಾಗಿದೆ ನೋಡಿ, ನಿತ್ಯತ್ವಕ್ಕೆ ನಾವು ಹೋಗೋದಕ್ಕೋಸ್ಕರ, ನಮ್ಮ ಪ್ರಾಣ ರಕ್ಷಿಸಲ್ಪಡೋದಕ್ಕೋಸ್ಕರ, ನಮ್ಮ ಪ್ರಾಣ ಕಾಪಾಡೋದಕ್ಕೋಸ್ಕರ ಏನು ಬೇಕಾಗಿದೆ ಅದನ್ನು ನಾವು ಹುಡುಕಲು ಪ್ರಾರಂಭಿಸಬೇಕಾದ್ರೆ, ದೇವರು ನಮ್ಮ ಶರೀರಕ್ಕೆ ಬೇಕಾದದನ್ನು ಅನುಗ್ರಹಿಸಲು ಆತನು ಶಕ್ತನಾಗಿದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳಿದ್ರು, ಒಬ್ಬ ಮನುಷ್ಯನ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಪ್ರಾಣ ನಷ್ಟಪಟ್ಟರೆ ಏನು ಪ್ರಯೋಜನ ಅಂತ. ಈ ಲೋಕದಲ್ಲಿ ಆಸ್ತಿ, ಐಶ್ವರ್ಯ, ಅಂತಸ್ತುಗಳು, ಸ್ಥಾನಮಾನಗಳು, ಈ ಲೋಕದಲ್ಲಿರುವಂಥ ಹೆಸರು, ಪ್ರಖ್ಯಾತಿ ಎಲ್ಲವನ್ನು ನಾವು ಸಂಪಾದನೆ ಮಾಡಿ ನಮ್ಮ ಪ್ರಾಣ ನಷ್ಟಪಟ್ಟರೆ ಏನು ಪ್ರಯೋಜನ? ಹಲ್ಲೆಲೂಯ. ಯೇಸು ಸ್ವಾಮಿ ಈ ಸ್ಥಳದಲ್ಲಿ ಹೇಳ್ತಾ ಇರೋದು, ಶರೀರಕ್ಕೆ ನೋಡ್ರಿ, ಈ ಸ್ಥಳದಲ್ಲಿ ಆತನು 27ನೇ ವಾಕ್ಯದಲ್ಲಿ ಆತನು ಹೇಳ್ತಾ ಇರೋದು, ಕೆಟ್ಟು ಹೋಗುವಂಥ ಆಹಾರಕ್ಕಾಗಿ ನೀವು ದುಡಿಯಬೇಡ್ರಿ, ಆದರೆ ನಿತ್ಯ ಜೀವಕ್ಕೆ ಉಳಿಯುವಂಥ ಆಹಾರಕ್ಕೋಸ್ಕರ ನೀವು ದುಡಿಯಲು ಪ್ರಾರಂಭಿಸ್ರಿ. ಆಮೇನ್. ಹಲ್ಲೆಲೂಯ. ಅಂದರೆ ನಾವು ಕೆಲಸ ಮಾಡ್ದಲೆ ಮನೇಲೆ ಕೂತ್ಕೊಬೇಕಂತ ಅಲ್ಲ. ದೇವರು ಯೇಸು ಸ್ವಾಮಿ ಮಾತಾಡ್ತಾ ಇರೋದು ಇಂಪಾರ್ಟೆನ್ಸ್ ಬಗ್ಗೆ. ನೀವು ಮುಖ್ಯತ್ವ ಕೊಡಬೇಕಾಗಿರೋದು ಇವತ್ತು ದೇವ ಜನಗಳಾಗಿರುವಂಥ ನಾವು ತಿಳಿದಿರಬೇಕಾಗಿದ್ರೆ, ಬಹಳ ಮುಖ್ಯವಾಗಿ ನಾವು ಶೇಖರಿಸಿಕೊಡ್ಬೇಕಾಗಿರೋದು ನಿತ್ಯತ್ವಕ್ಕೆ ಬೇಕಾದದ್ದನ್ನು ನಾವು ದುಡಿಲಿಕ್ಕೆ, ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಪ್ರಾರಂಭಿಸಬೇಕು. ಇದನ್ನು ಕೊಡೋದು ಯಾರು? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿನೇ ಅದನ್ನು ನಮಗೆ ಕೊಡುವಂಥದ್ದು. ನಿತ್ಯತ್ವಕ್ಕೆ ಬೇಕಾದಂಥದ್ದು ಎಲ್ಲಿದೆ? ಸತ್ಯವೇದದಲ್ಲಿದೆ. ಹಲ್ಲೆಲೂಯ. ನಿತ್ಯತ್ವಕ್ಕೆ ಬೇಕಾದಂಥ ಏನಾಗಿದೆ? ದೇವರ ವಾಕ್ಯ, ಜೀವ ರೊಟ್ಟಿ. ಆಮೇನ್. ನಮಗೆ ಶಾರೀರಿಕವಾದ ಯೇಸು ಸ್ವಾಮಿ ನೋಡ್ರಿ, ಈ ಜನಗಳೆಲ್ಲರೂ ಇಲ್ಲಿರುವಂಥ ಅನೇಕ ಜನಗಳು, ಸಾವಿರಾರು ಗಟ್ಟಲೆ ಜನಗಳಿಗೆ ಯೇಸು ಸ್ವಾಮಿ ಕೊಟ್ಟರು. ಆದರೆ ಎಷ್ಟು ಸಾವಿರ ಜನ ಯೇಸು ಸ್ವಾಮಿನ ಹುಡುಕಿ ಬಂದರೋ ಗೊತ್ತಿಲ್ಲ. ಈ ಸ್ಥಳದಲ್ಲಿ ಬಂದವರು ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ, ನೀವು ಯಾವಾಗ ಇಲ್ಲಿಗೆ ಬಂದ್ರಿ ಅಂತ. ಕಾರಣ ಏನು? ಒಂದು ಅದ್ಭುತ ನಡೆದಿದ್ದರಿಂದ, ತಿಬೇರಿಯದಲ್ಲಿ ಒಂದು ಅದ್ಭುತ ನಡೀತು. ಈಗ ಕಪೆರ್ನೌಮಿಗೆ ಬಂದಿದ್ದಾರೆ ಯೇಸು ಸ್ವಾಮಿ ನಾವು ಹುಡುಕೊಂಡು ಆ ಸ್ಥಳದಲ್ಲಿ. ನಿನ್ನೆ ಅದ್ಭುತ ನಡೆದಿದೆ ಈ ಸ್ಥಳದಲ್ಲಿ. ಇವಾಗ ಕಪೆರ್ನೌಮಲ್ಲೂ ನಮಗೊಂದು ಅದ್ಭುತಗಳು ನಡಿಬೇಕು. ನಿನ್ನೆ ಊಟ ಮಾಡಿದ್ವು, ಇಲ್ಲೂ ಸಹ ಊಟ ಸಿಗುತ್ತೆ. ನೆಕ್ಸ್ಟ್ ಎಲ್ಲೂ ಗೊತ್ತಿಲ್ಲ. ಜನಗಳು ಹುಡುಕಿಕೊಂಡು ಬಂದು ಹೋಗ್ತಾ ಇದ್ದಾರೆ. ಬಟ್ ಇವ್ರ ದೃಷ್ಟಿ ಏನು? ಯೇಸುವಿನ ಹಿಂದೆ ಹೋದರೆ ಏನು ಸಿಗುತ್ತೆ? ರೊಟ್ಟಿ ಸಿಗುತ್ತೆ. ಯೇಸುವಿನ ಹಿಂದೆ ಹೋದರೆ ಏನು ಸಿಗುತ್ತೆ? ಮೀನು ಸಿಗುತ್ತೆ, ಊಟ ಸಿಗುತ್ತೆ, ಒಳ್ಳೆ ನಾನ್ ವೆಜ್ ಫುಡ್ ಸಿಗುತ್ತೆ, ಒಳ್ಳೆ ಟ್ರೀಟ್ಮೆಂಟ್ಸ್ ಬಂದು ಸಿಗುತ್ತೆ, ಟ್ರೀಟ್ ಸಿಗುತ್ತೆ. ಕಷ್ಟಪಡದಲ್ಲೇ ಎಷ್ಟು ಬೇಕಾದ್ರೆ ನಾವು ತಿನ್ಬೋದಲ್ವಾ? ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಜನಗಳೇ ನೀವು ದೃಷ್ಟಿಸಬೇಕಾಗಿರೋದು ಅದನ್ನಲ್ಲ, ನೀವು ನೋಡಬೇಕಾಗಿರೋದು ರೊಟ್ಟಿನಲ್ಲ, ನೀವು ನೋಡಬೇಕಾಗಿರೋದು ಮೀನನ್ನ ಅಲ್ಲ, ನೀವೇನು ತಿಂದ್ರೋ ನೀವು ಅದನ್ನೆಲ್ಲ ನೋಡಬೇಕಾಗಿರೋದು.
ನಿಮ್ಮ ಶರೀರಕ್ಕೆ ಬೇಕಾದದನ್ನು ನೀವು ನೋಡ್ತಾ ಇದ್ದೀರಾ, ನಿಮ್ಮ ಶರೀರಕ್ಕೆ ಬೇಕಾದನ್ನು ನೀವು ಪ್ರಯಾಸ ಪಡ್ತಾ ಇದ್ದೀರಾ, ಅದಕ್ಕೋಸ್ಕರ ನೀವು ಅದನ್ನು ಮನಸ್ಸೇ ಇಟ್ಕೊಂಡಿದ್ದೀರಾ. ಅದಕ್ಕಾಗಿ ನನ್ನನ್ನು ಹುಡುಕ್ತಾ ಇದ್ದೀರಾ, ನೀವು ಅದಕ್ಕಾಗಿ ನನ್ನ ಹತ್ರ ಕೇಳ್ತಾ ಇದ್ದೀರಾ, ಅದಕ್ಕೋಸ್ಕರ ನನ್ನನ್ನು ಹುಡುಕಿ ಬಂದಿದ್ದೀರಾ. ಅದಕ್ಕೆ ನಾನು ಬಂದಿರೋದು, ನಿಮ್ಮ ಶರೀರಕ್ಕೆ ಬೇಕಾದದ್ದು ಆಹಾರನ ಕೊಡೋದಕ್ಕೋಸ್ಕರ ನಾನು ಬಂದಿರೋದು. ಅದಕ್ಕಿಂತಲೂ ಹೆಚ್ಚಾಗಿ ನಾನು ನಿಮ್ಮನ್ನು ನಿತ್ಯತ್ವಕ್ಕೆ ಕರ್ಕೊಂಡು ಹೋಗ್ಬೇಕಲ್ವಾ, ನಿತ್ಯಕ್ಕೆ ಬೇಕಾದಂಥ ಆಹಾರನ ಹುಡುಕ್ಬೇಕಲ್ಲ. ನೀವು ನನ್ನ ಹತ್ರ ಹುಡುಕ್ತಾ ಇರೋದು ಶರೀರಕ್ಕೆ ಬೇಕಾದ ಆಹಾರವನ್ನು, ಆದರೆ ನಾನು ಕೊಡಬೇಕಾಗಿರೋದು ನಿಮಗೆ ನಿತ್ಯತ್ವಕ್ಕೆ ಬೇಕಾದಂಥ ಆಹಾರವನ್ನು. ಓ, ಎಷ್ಟು ಅದ್ಭುತವಾದಂಥವ್ರು ಯೇಸು ಸ್ವಾಮಿ. ಹಲ್ಲೆಲೂಯಾ, ಆಮೆನ್. ನೋಡ್ರಿ, ಯಾವುದಕ್ಕೋಸ್ಕರ ನಾವು ಯೇಸುವನ್ನು ಹುಡುಕ್ತಾ ಇದ್ದೀವಿ ಗಮನಿಸ್ರಿ. ಇವತ್ತು ನಿಮಗೆ ಎಷ್ಟೋ ಅಗತ್ಯಗಳಿರ್ಬೋದು, ಹಣದ ಅಗತ್ಯಗಳಿರ್ಬೋದು, ಕುಟುಂಬದ ಅಗತ್ಯಗಳಿರ್ಬೋದು, ಕೆಲಸದಲ್ಲಿ ಇರ್ಬೋದು, ಕೆಲಸಗಳಲ್ಲಿ ಅಗತ್ಯಗಳಿರ್ಬೋದು, ಅನೇಕ ಸಾಲಗಳಿರ್ಬೋದು, ಕೊರತೆಗಳಿರ್ಬೋದು, ಅನೇಕ ರೀತಿಯಲ್ಲಿ ಅದಕ್ಕೋಸ್ಕರ ನೀವು ದುಃಖ ಪಡ್ತಾ ಇರ್ಬೋದು. ಬಟ್ ನೀವು ತಿಳ್ಕೊಳ್ರಿ, ನಿಮ್ಮ ದುಃಖ ಬರೀ ಅದರಲ್ಲಿ ಮಾತ್ರವಲ್ಲ. ನೀವು ಅದಕ್ಕಾಗಿ ಮಾತ್ರ ನೀವು ದುಃಖ ಪಡಬಾರ್ದು. ನೀವು ಯೇಸುವನ್ನು ದೃಷ್ಟಿಸಬೇಕಾಗಿದೆ, ಯೇಸುವನ್ನು ದೃಷ್ಟಿಸಬೇಕಾಗಿದೆ, ಯೇಸುವಿನ ಮೇಲೆ ಮನಸ್ಸಿಡಬೇಕಾಗಿದೆ, ಯೇಸುವಿನ ಜೊತೆಯಲ್ಲಿ ಜೀವಿಸಬೇಕಾಗಿದೆ. ಯೇಸು ಸ್ವಾಮಿ ಹೇಳಿದ್ರು, ನಿತ್ಯತ್ವಕ್ಕೆ ಬೇಕಾದ ಆಹಾರಕ್ಕೋಸ್ಕರ ದುಡೀರಿ, ಅದನ್ನು ಮನುಷ್ಯ ಕುಮಾರನ ಕೊಡ್ತಾರೆ. ಅದು ಯಾವುದಾಗಿದೆ ನಿತ್ಯತ್ವಕ್ಕೆ ಬೇಕಾದಂಥ ಆಹಾರ? ನೋಡ್ರಿ, ಇದಾಗಿದ್ದ ತಕ್ಷಣ ಕೆಳಗಡೆ ನಾನು ಹಾಗೆ ಹೇಳ್ತಾ ಇದ್ದೀನಿ, ಶಿಷ್ಯಂದ್ರಗಳು ಬಂದು ಹೇಳ್ತಾ ಇದ್ದಾರೆ, ಕೆಳಗಡೆ ನೀವು ಆ ಸ್ಥಳದಲ್ಲಿ ಹೋಗ್ಬೇಕಾದ್ರೆ ನೀವು ಕೆಳಗಡೆ ಅದನ್ನು ಓದ್ಕೊಂಡು ನೀವು ಓದುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದನ್ನ ಗಮನಿಸ್ರಿ. ನಾನು ಹಾಗೆ ನಿಮಗೆ ಫಾಸ್ಟಾಗಿ ನಾನು ಹೇಳಿ ಮತ್ತೆ ನಾನು ಆ ವಾಕ್ಯದ ಕಡೆಗೆ ನಾನು ಬರ್ತೀನಿ. 28ನೇ ವಾಕ್ಯ 29ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ. ಇದಾಗಿದೆ ದೇವರು ಮೆಚ್ಚುವಂಥ ಕೆಲಸ. ಗಮನಿಸ್ರಿ, ಕೆಳಗಡೆ 30ನೇ ವಾಕ್ಯ ಹೇಳ್ತಾ ಇದೆ, ಆತನನ್ನು ಹಾಗಾದರೆ ನಾವು ನೋಡಿ ನಿನ್ನ ಮಾತನ್ನು ನಂಬುವಂತೆ ಏನು ಸೂಚಕ ಕಾರ್ಯ ಅಂತ ತೋರಿಸ್ತಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೋಡ್ರಿ ಗಮನಿಸ್ರಿ, ಈ ಜನಗಳು ಬಂದು ಹೇಳ್ತಾ ಇರೋದು, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇವರು ಮೆಚ್ಚುವಂಥ ಕೆಲಸ, ದೇವರು ಇಷ್ಟಪಡುವಂಥ ಕೆಲಸ ಒಂದು ಇರೋದಾದರೆ ಆತನ ಮಗನಾದಂಥ ಯೇಸುವನ್ನು ನಂಬುವುದೇ. ಅಂದರೆ ಯೇಸುವಿನ ಮೇಲೆ ನಾವು ನಂಬಿಕೆ ಇಡೋದಾದರೆ ತಂದೆಯಾದ ದೇವರು ಇಷ್ಟಪಡ್ತಾರೆ. ಮಾತ್ರ ಈ ಜನಗಳು ಕೇಳ್ತಾ ಇದ್ದಾರೆ, ಅದ್ಭುತಗಳನ್ನ ಹೊಂದ್ಕೊಂಡಂಥ ಜನಗಳು, 2 ರೊಟ್ಟಿ 2 ಮೀನು 5 ರೊಟ್ಟಿ ಅಧಿಕವಾದಂಥ ಜನಗಳು ಬಂದು ಕೇಳ್ತಾ, ಹೊಂದ್ಕೊಂಡಂಥ ಜನಗಳು, ನೋಡಿದಂಥ ಜನಗಳು ಬಂದು ಕೇಳ್ತಾ ಇದ್ದಾರೆ, ನಾವು ನೋಡಿ ನಿನ್ನ ಮಾತನ್ನು ನಂಬುವಂತೆ ಏನು ಸೂಚಕ ಕಾರ್ಯವನ್ನು ನೀನು ಮಾಡ್ತೀಯಾ? ಹಲ್ಲೆಲೂಯಾ, ಆಮೇಲೆ ನೋಡ್ರಿ, ಇದಕ್ಕಿಂತ ಮುಂಚೆ ದೇವರು ಅವ್ರ ಕ್ರಿಸ್ತನ ಅವ್ರ ಜೀವಿತದಲ್ಲಿ ಮಾಡಿದ್ದನ್ನು ಮರ್ತೋದ್ರು. 2 ಮೀನು 5 ರೊಟ್ಟಿ ಅಧಿಕವಾದದನ್ನು ಮರ್ತೋದ್ರು. ಕಾರಣ ಏನಂತಂದ್ರೆ, ಇವರು ತಿಳ್ಕೊಂಡ್ರು. ನೋಡ್ರಿ, ಕೆಳಗಡೆ ಹೇಳ್ತಾ ಇದ್ರೆ, ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು, ಪರಲೋಕದಿಂದ ರೊಟ್ಟಿಯನ್ನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟನೆಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಮೋಶೆ ನೋಡ್ರಿ, ಮೋಶೆ ಟೈಮಲ್ಲಿ 40 ವರ್ಷಗಳ ಕಾಲ ಅರಣ್ಯದಲ್ಲಿ, ವಿಮೋಚನ ಕಾಂಡ 16ನೇ ಅಧ್ಯಾಯ 11ನೇ ವಾಕ್ಯದಿಂದ ನೋಡ್ರಿ, 11ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೂ ಮತ್ತೆ 25ನೇ ವಾಕ್ಯ ನಿಮ್ಮ ಮನೇಲಿ ಓದ್ಬಿಟ್ಟು ನೋಡ್ರಿ. ಆ ಸ್ಥಳದಲ್ಲಿ ಬಂದು ಇವ್ರು ಹೇಳ್ತಾ ಇದ್ದಾರೆ, ಮೋಶೆ, ನಮ್ಮ ಪೂರ್ವಿಕನಾದಂಥ ಮೋಶೆ, ನಮ್ಮ ನಾಯಕನಾದಂಥ ಮೋಶೆ ಈ ಜನಗಳಿಗೆ ತಿನ್ನುವುದಕ್ಕೋಸ್ಕರ 40 ವರ್ಷ ಆಹಾರ ಕೊಟ್ಟನಲ್ವಾ, ನೀನು ಏನು ಮಾಡ್ತೀಯಾ? ಯಾಕಂದ್ರೆ ನೀವು ತಿಳ್ಕೊಳ್ರಿ, ಒಂದು ಕಾರ್ಯ ತಿಳಿದಿರಬೇಕು, ಆ ಜನಗಳು ಆಕಾಶದಿಂದ ಬರುವಂತ ಮನ್ನವನ್ನ ಇವ್ರು ನೋಡ್ತಾ ಇದ್ದಾರೆ. ಇವ್ರು ತಿಳ್ಕೊಂಡ್ರು, ಮೋಶೆ ಆಕಾಶದಿಂದ ಇಳಿದು ಬರುವಂಥ ಮನ್ನವನ್ನು ಇವ್ರಿಗೆ ಕೊಟ್ಟ ಅಂತ. ಆದರೆ ನೀನು ಕೊಟ್ಟಿರೋದು ಯಾವುದರಿಂದ, ಎಲ್ಲಿಂದ? ಆಕಾಶದಿಂದ ಇಳಿದು ಬಂದಿದ್ದಲ್ಲ. ಯಾಕಂದರೆ ಇವ್ರು ತಿಳ್ಕೊಂಡಿದ್ರು, ಯಹೂದ್ಯರು ತಿಳ್ಕೊಂಡಿದ್ರು, ಮೆಸ್ಸಿಯ ಬರ್ತಾನೆ, ಮೆಸ್ಸಿಯ ಬಂದು ಮೋಶೆ ರೀತಿಯಲ್ಲಿ ಯಾವ ರೀತಿಯಾಗಿ ಮೋಶೆ ಟೈಮಲ್ಲಿ ಆಕಾಶದಿಂದ ಉದುರ್ತೋ, ಆಕಾಶದಿಂದ ಕೆಳಗಡೆ ಬಿತ್ತೋ ಮನ್ನ, ಮೆಸ್ಸಿಯ ಬರುವಂಥ ಟೈಮಲ್ಲಿ ಅದೇ ರೀತಿಯಾಗಿ ಆಕಾಶದಿಂದ ಕೆಳಗಡೆ ಬೀಳುತ್ತೆ, ನಾವು ಪ್ರತಿದಿನ ತಿನ್ಬೋದು ಅಂತ ತಿಳ್ಕೊಂಡಿದ್ರು ಆ ಮನ್ನನ್ನ. ಯೇಸು ಸ್ವಾಮಿ ಅದನ್ನು ಮಾಡಲಿಲ್ಲ. ಆದರೆ ಯೇಸು ಸ್ವಾಮಿ ಮಾಡಿದ್ದೇನು? ಅಲ್ಲಿರುವಂತಹ ಸಾಧಾರಣವಾದಂಥ ರೊಟ್ಟಿನ ತೆಗೆದುಕೊಂಡ್ರು, ಸಾಧಾರಣವಾದಂಥ ಮೀನನ್ನು ತೆಗೆದುಕೊಂಡ್ರು, ಮುರಿದು ಆ ಸ್ಥಳದಲ್ಲಿ ಕೊಟ್ಟರು. ಎಲ್ರು ಕೊಡ್ರಿ ಅಂತ ಹೇಳಿದ್ರು, ಸ್ತೋತ್ರ ಮಾಡಿ ಕೊಟ್ಟರು. ಇದು ಅವರಿಗೆ ಕಾಮನ್ ಆಗಿತ್ತು. ಯಾಕಂದ್ರೆ ಇವ್ರ ಮೈಂಡಲ್ಲಿ ಏನು, ಮೇಲಿಂದ ಉದುರುತ್ತೆ ಅಂತ. ಬಟ್ ಯೇಸು ಸ್ವಾಮಿ ಅಲ್ಲಿರುವಂಥ ಹೆಚ್ಚು ಕಮ್ಮಿ 30,000 ಜನಗಳಿಗೆ, 20 ಹೇಳಕ್ಕಾಗೋದಿಲ್ಲ, ಸಾವಿರಾರು ಗಟ್ಟಲೆ ಜನಗಳಿಗೆ, ಬರೀ 5,000 ಗಂಡಸರು ಮಾತ್ರ ಇದ್ರು. ಎಷ್ಟು ರೊಟ್ಟಿಗಳನ್ನ ದೇವರು ಆ ಸ್ಥಳದಲ್ಲಿ ಮುರಿದು ಕೊಟ್ಟರು. ಇದು ಅವರಿಗೆ ಕಾಮನ್ ಆಗಿತ್ತು, ನ್ಯಾಚುರಲ್ ಆಗಿತ್ತು. ಇದೊಂದು ಅದ್ಭುತವಾಗಿ ಕಾಣಿಸ್ಲಿಲ್ಲ. ಅದಕ್ಕೋಸ್ಕರ ಅವ್ರು ಕೇಳ್ತಾ ಇದ್ದಾರೆ, ಮೋಶೆ ನಮಗೆ, ನಮ್ಮ ಪೂರ್ವಿಕರು ನಮಗೆ ಈ ರೀತಿಯಾಗಿ ತಿಂದ್ರಲ್ವಾ, ನೀನು ನಮಗೇನು ಸೂಚಕ ಕಾರ್ಯವನ್ನು ತೋರಿಸ್ತೀಯಾ? ಹಲ್ಲೆಲೂಯಾ. ಸೊ ಅದು ಯಾವತ್ತೂ ಸಹ ದೇವ ಜನಗಳಿಗೆ ನಾವು ತಿಳಿದಿರಬೇಕಾಗಿದೆ. ದೇವರು ನಿಮ್ಗೆ ಮಾಡಿರುವಂಥ ಒಂದು ಚಿಕ್ಕ ಅದ್ಭುತಗಳು, ಯಾವುದೇ ಅದ್ಭುತಗಳಿಗಾಗಿ ಆತನಿಗೆ ಸ್ತೋತ್ರ ಮಾಡಬೇಕು. ನೀವು ನಿಮ್ಮ ಹೃದಯ, ಒಂದು ದಿನ ನೀವು ಸಭೆಗೆ ಬಂದು ಹೋಗೋದೇ ಒಂದು ದೊಡ್ಡ ಅದ್ಭುತ. ಒಂದು ದಿನ ಬೆಳಗ್ಗಿಂದ ಸಂಜೆವರೆಗೂ ನೀವು ಜೀವಿಸೋದೇ ಒಂದು ಅದ್ಭುತ. ಒಂದು ದಿನ ನಾವು ಉಸಿರಾಡ್ತಾ ಇರೋದೇ ಒಂದು ದೊಡ್ಡ ಅದ್ಭುತ.
ಒಂದೊಂದು ದಿನ ನಾವು ಬದುಕಿ ಉಳಿದಿರುವುದೇ ದೇವರ ಅದ್ಭುತ. ನಾವು ರಕ್ಷಣೆ ಹೊಂದಿರೋದೇ ಅದ್ಭುತಗಳಲ್ಲಿ ದೊಡ್ಡ ಅದ್ಭುತ. ನಾವು ಜೀವವುಳ್ಳಂತ ದೇವರನ್ನ ಆರಾಧಿಸೋದು ದೊಡ್ಡ ಅದ್ಭುತ. ನೋಡ್ರಿ, ಇವತ್ತು ಲೋಕದಲ್ಲಿರುವಂಥ ಯಾವುದೇ ವ್ಯಕ್ತಿಗಳಿಗೆ ಸಿಗದೇ ಇರುವಂತಹ, ಅನೇಕರಿಗೆ ಲಕ್ಷ ಕೋಟಿಗಟ್ಟಲೆ ಜನಗಳಿಗೆ ಸಿಗದೇ ಇರುವಂತಹ ವಾಕ್ಯವನ್ನ ದೇವರು ನಮಗೆ ಕೊಡ್ತಾ ಇದಾರಲ್ಲ, ಅದೊಂದು ದೊಡ್ಡ ಅದ್ಭುತ, ದೊಡ್ಡ ಮಿರಕಲ್ ಇದು. ಇದಾಗಿದೆ ಮನ್ನಾ, ಇದಾಗಿದೆ ಮನ್ನಾ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಸುರಿಸಲ್ಪಟ್ಟಂತ ಮನ್ನಾ ಏನಾಗಿತ್ತು? ಅದಾಗಿದೆ ಮನ್ನಾ. ಆ ಸ್ಥಳದಲ್ಲಿ ದೇವರು ಆಕಾಶದಿಂದ ಸುರಿಸಿದ್ರು. ಬಟ್ ಇವತ್ತು ನೋಡ್ರಿ, ನಮಗೆ ಹೊಸ ಒಡಂಬಡಿಕೆಯಲ್ಲಿ ಮನ್ನಾ ಅದು ಭೂಮಿಗೆ ಇಳಿದು ಬಂತು. ಯಾರು ಆತನ ಮನ್ನಾ? ಯಾರು? ಯೇಸುವೆ ಮನ್ನವಾಗಿದ್ದಾರೆ, ಯೇಸುವೆ ಜೀವ ರೊಟ್ಟಿ ಆಗಿದ್ದಾರೆ. ಬಟ್ ಈ ಜನಗಳು ಕೇಳ್ತಾ ಇದ್ರೆ, ನೀನು ನಮ್ಗೆ ಏನ್ ಸೂಚಕ ಕಾರ್ಯನ ತೋರಿಸ್ತಿ, ಏನ್ ಸೂಚಕ ಕಾರ್ಯನ ತೋರಿಸ್ತಿ? ಯೇಸು ಸ್ವಾಮಿ ಕೆಳಗಡೆ ಹೇಳ್ತಾ ಇದ್ರೆ, ಗಮನಿಸ್ರಿ 32ನೇ ವಾಕ್ಯದಲ್ಲಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಮೋಶೆ ಅಲ್ಲಪ್ಪ ನಿಮಗೆ ಕೊಟ್ಟಿದ್ದು ರೊಟ್ಟಿನ, ಅವ್ರಿಗೆ ಕೊಟ್ಟಿದ್ದು ಮೋಶೆ ಅಲ್ಲ. ಅವ್ರಿಗೆ ರೊಟ್ಟಿ ಕೊಟ್ಟಿದ್ದು ಯಾರು? ದೇವರು. ತಂದೆಯ ಮನ್ನವನ್ನು ಕೊಟ್ಟಿದ್ದು ಯಾರು? ತಂದೆಯಾದ ದೇವರು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ತಂದೆ ಅಲ್ಲ, ನನ್ನ ಮೋಶೆ ಅಲ್ಲ ನಿಮಗೆ ಕೊಟ್ಟಿದ್ದು ಮನ್ನನ್ನ, ನನ್ನ ತಂದೆ ಆದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಜವಾದ ರೊಟ್ಟಿಯನ್ನ ನಿಮಗೆ ಕೊಡ್ತಾರೆ, ನಿಜವಾದ ರೊಟ್ಟಿಯನ್ನ ನಿಮಗೆ ಕೊಡ್ತಾರೆ. ಅದರ ಅರ್ಥ ಏನು? ಇಸ್ರೇಲ್ ಜನಗಳು 40 ವರ್ಷ ತಿಂದ್ರಲ್ವಾ, ಅದಕ್ಕಿಂತಲೂ ಶ್ರೇಷ್ಠ ನಾನಾಗಿದ್ದೀನಿ. ಹಲ್ಲೆಲೂಯಾ. ಇಸ್ರಾಯೇಲ್ ಜನಗಳು 40 ವರ್ಷ ತಿಂದ್ರಲ್ವಾ ಮನ್ನವನ್ನ, ಅದಕ್ಕಿಂತಲೂ ಶ್ರೇಷ್ಠ ನಾನಾಗಿದ್ದೀನಿ. ಜೀವ ರೊಟ್ಟಿ, ಜೀವ ರೊಟ್ಟಿ. ಆಮೇನ್. ನೋಡ್ರಿ, ಅದಕ್ಕೋಸ್ಕರ ಆತನು ಹೇಳ್ತಾ ಇರೋದು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆ ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನ ನಿಮಗೆ ಕೊಡುತ್ತಾನೆ. ನೋಡ್ರಿ, ಗಮನಿಸ್ರಿ 33ನೇ ವಾಕ್ಯದಲ್ಲಿ, ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನ ಉಂಟು ಮಾಡುವಂಥದ್ದೇ. ಹಲ್ಲೆಲೂಯಾ. ದೇವರು ಕೊಡುವಂಥ ರೊಟ್ಟಿ ಯಾವುದು? ಪರಲೋಕದಿಂದ ಇಳಿದು ಬಂದು, ಅಂದ್ರೆ ಯೇಸು ಸ್ವಾಮಿ. ನೋಡ್ರಿ, ಪರಲೋಕದಿಂದ ಇಳಿದು ಬಂದಂತ ರೊಟ್ಟಿ ಆತನು ಯಾರು? ಪರ್ಸನ್. ಆತನೊಬ್ಬ ವ್ಯಕ್ತಿನ ಕುರಿತು ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವ್ರು ತಿಂದು ನೋಡ್ರಿ, ಇವರು ಇಸ್ರೇಲ್ ಜನಗಳು ಮಾತಾಡ್ತಾ ಇರೋದು ಒಂದು ಸಬ್ಸ್ಟಾನ್ಸ್ನ ಕುರಿತು, ಅಂದ್ರೆ ಒಂದು ವಸ್ತುನ ಕುರಿತು ಮಾತಾಡ್ತಾ ಇದ್ದಾರೆ. ಸೊ ಯೇಸು ಸ್ವಾಮಿ ಸ್ಥಳದಲ್ಲಿ ಕುರಿತು ಮಾತಾಡ್ತಾ ಇರೋದು ವ್ಯಕ್ತಿನ ಕುರಿತು. ಸೊ ಇಸ್ರೇಲ್ ಜನಗಳು ಇಲ್ಲಿರುವಂಥ ಯಹೂದ್ಯರುಗಳು ಮಾತಾಡ್ತಿರೋದು ಏನು? ವಸ್ತುಗಳನ್ನ ಕುರಿತು. ವಸ್ತು ನಮಗೆ ಬೇಕು, ನಮಗೆ ವಸ್ತು ಬೇಕು, ಅಂದ್ರೆ ನಮ್ಗೆ ಆಹಾರ ಬೇಕು, ನಮಗೊಂದು ವಸ್ತು ಬೇಕು ತಿನ್ಲಿಕ್ಕೋಸ್ಕರ. ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ನಾನು ಪರ್ಸನ್, ನನ್ನನ್ನು ತಿನ್ರಿ. ಹಲ್ಲೆಲೂಯಾ. ಆಮೇನ್. ನೋಡ್ರಿ, ಇವತ್ತು ಯೇಸುವನ್ನ ತಿನ್ನುವಂತಹ ಜನಗಳು ದೇವ್ರಿಗೆ ಬೇಕಾಗಿದೆ. ಯೇಸುವನ್ನ ತಿನ್ನುವಂಥ, ಅದಕ್ಕೋಸ್ಕರ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದು ಮುರಿದು ಇದ್ರಲ್ಲಿ ತಿನ್ರಿ, ನಿಮಗೋಸ್ಕರ ಮುರಿಯಲ್ಪಡುವಂಥ ನನ್ನ ಶರೀರ ಅಂತ ಹೇಳಿದ್ರು. ಹಲ್ಲೆಲೂಯಾ. ದೇವ್ರ ಮಕ್ಕಳಾಗಿರುವಂಥ ನೀವುಗಳು ಯೇಸುವನ್ನು ಬಂದು ತಿನ್ನುವಂಥವರಾಗಿರ್ಬೇಕು. ಕೆಳಗಡೆ ನೋಡ್ರಿ, ಗಮನಿಸ್ರಿ, ಕೆಳಗಡೆ ಎಲ್ಲರೂ ಸಹ ಗಮನಿಸ್ರಿ. 34ನೇ ವಾಕ್ಯ ನೋಡ್ರಿ. ಆಗ ಅವರು, ಸ್ವಾಮಿ ಆ ರೊಟ್ಟಿಯನ್ನ ನಮಗೆ ಯಾವಾಗಲೂ ಕೊಡು ಅನ್ನಲು. ನೋಡ್ರಿ, ಆ ಜನಗಳು ಹೇಳ್ತಾ ಇರೋದೇನು? ಹಾಗಾದ್ರೆ ಆ ರೊಟ್ಟಿ ಯೇಸು ಸ್ವಾಮಿ ಯೋಗ ಮೋಶೆಗಿಂತಲೂ ಶ್ರೇಷ್ಠವಾದದನ್ನು ಏನೋ ಒಂದು ಕೊಡ್ತಾರೆ ಅಂತ ಜನಗಳು ತಿಳ್ಕೊಂಡಿದ್ರು. ಮೋಶೆ ರೀತಿನೇ ಏನೋ ಒಂದು ಯೇಸುವಿನ ಕೈಯಲ್ಲಿ ಒಂದು ವಸ್ತು ಸಿಗುತ್ತೆ, ಆ ವಸ್ತುಗಳನ್ನ ತಿನ್ಬೋದು ನಾವು, ಯೇಸುವಿನ ಹಿಂದೆ ಬಂದರೆ ಯಾವಾಗಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ನನಗೆ ಅದನ್ನು ಕೊಡಿ, ಯಾವಾಗಲೂ ಕೊಡಿ, ಇವತ್ತು ಮಾತ್ರ ಅಲ್ಲ, ನಮಗೆ ಯಾವಾಗಲೂ ಕೊಡಿ. ಸೊ ಯಾಕಂದರೆ ಮೋಶೆ 40 ವರ್ಷ ಆ ಸ್ಥಳದಲ್ಲಿ, ಮೋಶೆ ಟೈಮಲ್ಲಿ ದೇವರು ಕೊಟ್ರಲ್ವಾ. ಇವ್ರು ಹೇಳ್ತಾ ಇದ್ದಾರೆ 40 ವರ್ಷ ಅಂತ ಹೇಳಿದ್ರೆ ಆ ಸ್ಥಳದಲ್ಲಿ ಏನಂತಂದ್ರೆ, ಒಬ್ಬ ವ್ಯಕ್ತಿ ನೋಡ್ರಿ, ಒಂದು ರಾಜ ರೂಲ್ ಮಾಡೋದು 40 ವರ್ಷ ಬಂದು ರೂಲ್ ಮಾಡ್ತಾ ಇದ್ದ. 40 ವರ್ಷ ಒಂದು ಜನರೇಷನ್ನ ಕುರಿತು ಬಂದು ಹೇಳ್ತಾ ಇದೆ. ಒಂದು ಜನರೇಷನ್ ಬಂದು 40 ಇಯರ್ಸ್ವರೆಗೂ, 40 ವರ್ಷದವರೆಗೆ ಬಂದು ಇರುವಂಥದ್ದು. ಅದಕ್ಕೋಸ್ಕರ 40 ವರ್ಷ, ಎವ್ರಿ 40 ಇಯರ್ಸ್ಗೆ ಜನರೇಷನ್ಗಳು ಬಂದು ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ರೂಲಿಂಗ್ ಅಷ್ಟೇ, ದೇವರು ಒಬ್ಬ ರೂಲ್ ಮಾಡಲಿಕ್ಕೋಸ್ಕರ ಆಳ್ವಿಕೆ ಮಾಡುವಂಥ ಸಮಯದಲ್ಲಿ 40 ವರ್ಷ ಕೊಟ್ಟರು. 40 ವರ್ಷ ಆದಮೇಲೆ ಆಮೇಲೆ ಅವ್ರ ಮಗ ಇಲ್ಲಾಂದ್ರೆ ಬೇರೆ ಯಾರು ರೂಲಿಂಗ್ ಬರ್ತಾ ಇದ್ರು. 40 ವರ್ಷ ಇಸ್ರೇಲ್ ಜನಗಳನ್ನ ದೇವರು ನಡೆಸಿದ್ರು. ಯೇಸು ಸ್ವಾಮಿ 40 ದಿನಗಳು ಫಾಸ್ಟಿಂಗ್ ಮಾಡಿದ್ರು. ಮೋಶೆ ಸಹ 40 ದಿನಗಳು ಬಂದು ಫಾಸ್ಟಿಂಗ್ ಸಹ ಮಾಡ್ದ. ಸೊ 40ರಲ್ಲಿ ಒಂದು ದೊಡ್ಡ ರಹಸ್ಯನೇ ಇದೆ. ಈ ಸ್ಥಳದಲ್ಲಿ 40 ವರ್ಷ ಇವರು ಮನ್ನ ತಿಂದ್ರಲ್ವಾ, ಇವ್ರು ಕೇಳ್ತಾ ಇದ್ದಾರೆ, ಹಾಗಾದ್ರೆ ನಮ್ಗೆ ಕೊಡಿ, ಯಾವಾಗಲೂ ತಿನ್ನೋದಕ್ಕೋಸ್ಕರ. ಗಮನಿಸ್ರಿ, ಇವಾಗ ನಾನು ಬೆಳಿಗ್ಗೆ ಫಸ್ಟ್ ಮಾತಾಡಿದಂಥ ವಾಕ್ಯದ ಕಡೆಗೆ ಬರ್ತಾ ಇದ್ದೀನಿ. 35ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ನೋಡ್ರಿ ಹೇಳ್ತಾ ಇರೋದು, ಜೀವ ಕೊಡುವಂಥ ರೊಟ್ಟಿ ಯಾರು? ನಾನೇ. ನನ್ನ ಹತ್ರ ಯಾರು ಬರ್ತಾನೋ ಅವನಿಗೆ ಹಸಿವೆ ಇರೋದಿಲ್ಲ, ನನ್ನ ಹತ್ರ ಯಾರು ಬರ್ತಾನೋ ಅವರಿಗೆ ದಾಹನೆ ಬಂದು ಇರೋದಿಲ್ಲ. ಹಲ್ಲೆಲೂಯಾ. ಅಂದರೆ ಯೇಸು ಸ್ವಾಮಿ ಯಾವುದನ್ನ ಕುರಿತು ಹೇಳ್ತಾ ಇದ್ದಾರೆ? ತನ್ನನ್ನು ಕುರಿತು ಬಂದು ಹೇಳ್ತಾ ಇದ್ದಾರೆ.
ಆಮೇನ್. ಇವತ್ತು ನಾವು ಏನು ಸಹ ಅರ್ಥ ಮಾಡ್ಕೊಳ್ಬೇಕು, ಅದು ಯಾವುದು ಜೀವ ರೊಟ್ಟಿ? ವಾಕ್ಯವಾಗಿದೆ. ಆಮೇನ್. ಜೀವ ರೊಟ್ಟಿ ಯಾವುದು? ನಿಮ್ಮ ಕೈಯಲ್ಲಿ ಕೊಡಲ್ಪಟ್ಟಿರುವಂಥ ವಾಕ್ಯ. ಈ ಜೀವ ರೊಟ್ಟಿ ಯಾರು? ಈ ವಾಕ್ಯ ಯಾರು? ಯೇಸುವಿನೇ ವಾಕ್ಯ, ಯೇಸು ಸ್ವಾಮಿನೇ ವಾಕ್ಯ. ಇದನ್ನು ತಿನ್ನಲು ನಾವು ಪ್ರಾರಂಭಿಸಬೇಕು. ಇದಾಗಿದೆ ನಮಗೆ ಮನ್ನಾ, ಇದಾಗಿದೆ ಮನ್ನಾ. ಈಗ ಯೇಸು ಸ್ವಾಮಿ ಹೇಳೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆತನ ಹೇಳ್ತಾ ಇದ್ರೆ, ಆತನನ್ನು ಹುಡುಕೊಂಡು ಬಂದವರು ಸ್ವಾಮಿಯಲ್ಲಿ ಯಾವಾಗ ಬರೋಣವಾಯ್ತು ಅಂತ ಹೇಳ್ಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ನೀವು ನನ್ನನ್ನು ಹುಡುಕ್ತಾ ಇರೋದು ಆ ರೊಟ್ಟಿನ ತಿಂದ್ರಲ್ವಾ, ಮೀನಿನ ತಿಂದ್ರಲ್ವಾ, ಅದನ್ನು ತಿಂದದಕ್ಕೋಸ್ಕರ ನನ್ನನ್ನು ಹುಡುಕ್ತಾ ಇದ್ದೀರಾ. ನಿಮ್ಗೆ ಬೇಕಾಗಿರೋದೇನು? ರೊಟ್ಟಿ ಮತ್ತು ಮೀನು. ನಿಮ್ಮ ಶರೀರಕ್ಕೆ ಬೇಕಾದ ಆಹಾರ ನಿಮಗೆ ಬೇಕು, ಆದರೆ ದುಡಿಬೇಕಾಗಿರೋದು ನೀವು ಯಾವುದಕ್ಕೋಸ್ಕರ? ಕೆಟ್ಟು ಹೋಗುವಂಥ ಆಹಾರಕ್ಕೋಸ್ಕರ ಅಲ್ಲ. ನೀವು ದುಡಿಬೇಕಾಗಿರೋದು ನಿತ್ಯತೆಗೆ ಬೇಕಾದಂಥ ಆಹಾರಕ್ಕೋಸ್ಕರ ನೀವು ದುಡಿಬೇಕಾಗಿದೆ. ಅದನ್ನು ಕೊಡೋದು ಯಾರು? ಮನುಷ್ಯ ಕುಮಾರನು. ಹಾಲೆಲೂಯ. ಆ ನಿತ್ಯತೆಗೆ ಬೇಕಾದಂಥ ಆಹಾರ ಎಲ್ಲಿದೆ? ವಾಕ್ಯದಲ್ಲಿದೆ, ದೇವರ ವಾಕ್ಯದಲ್ಲಿದೆ. ಇವತ್ತು ದೇವ ಜನರೇ, ಇದನ್ನು ಹೇಳ್ಬೇಕಾದ್ರೆ ಅನೇಕ ಜನಗಳು ಹಿಂಜಾರಿ ಹೋದ್ರು ಅಂತ ವಾಕ್ಯ ಹೇಳ್ತಾರೆ. ಇದನ್ನು ಹೇಳ್ಬೇಕಾದ್ರೆ ಅನೇಕರು ಹಿಂಜಾರಿ ಹೋದ್ರು, ಯೇಸುನ ಬಿಟ್ಬಿಟ್ರು. ಶಿಷ್ಯಂದ್ರಗಳಲ್ಲಿ ಬಹಳ ಜನ ಬಿಟ್ಟೋದ್ರು. 12 ಜನ ಕ್ರೈಸ್ತ ಶಿಷ್ಯಂದ್ರಗಳು ಮಾತ್ರ ಇದ್ರು, ಎಲ್ಲರೂ ಸಹ ಬಿಟ್ಟೋದ್ರು. ಆದರೆ ಒಂದು ತಿಳಿದಿರಬೇಕಾಗಿದೆ, ಇವತ್ತು ಯೇಸುವನ್ನು ತಿನ್ನಬೇಕು, ವಾಕ್ಯವನ್ನು ತಿನ್ನಬೇಕು ಅಂತ ನೀವು ಸತ್ಯವೇದ ಚರ್ಚಿಗೆ ಬರೋದಾದರೆ, ಆತ್ಮಿಕ ಜೀವಿತದಕ್ಕೋಸ್ಕರ ನಿಮ್ಮನ್ನು ಒಪ್ಪಿಸ್ಕೊಡೋದಾದರೆ, ನೀವು ವಾಕ್ಯಗಳನ್ನು ತಿನ್ನುವಂಥ ಅನುಭವಗಳು ನಿಮಗಿರೋದಾದರೆ, ನಾನು ಹೇಳ್ತೀನಿ ಖಂಡಿತವಾಗ್ಲೂ ಸತ್ಯವೇದದಲ್ಲಿರುವಂಥ ಎಲ್ಲ ಆಶೀರ್ವಾದ, ದೇವರು ನಿಮ್ಮನ್ನು ಕುರಿತು, ನಿಮ್ಮ ಕುಟುಂಬವನ್ನು ಕುರಿತು ಇಟ್ಟಿರುವಂಥ ಎಲ್ಲ ಉದ್ದೇಶಗಳನ್ನು ದೇವರು ಅದನ್ನು ನೆರವೇರಿಸ್ತಾರೆ. ಹಾಲೆಲೂಯ. ನಾವು ಸುಮ್ಮನೆ ಚರ್ಚೆಗೆ ಬರಬಾರ್ದು, ನಾವು ತಿನ್ನುವಂಥವರಾಗಿರಬೇಕು. ಪ್ರತಿದಿನ ನೀವು ವಾಕ್ಯಗಳನ್ನ ತಿನ್ನಬೇಕು. ನೀವು ಇದಾಗಿದೆ ನಮಗೆ ಜೀವ ರೊಟ್ಟಿ. ಇದಾಗಿದೆ ವಾಕ್ಯ. ಯಾರು? ಇದಾಗಿದೆ ಕ್ರಿಸ್ತನು. ವಾಕ್ಯ ಬಂದು ಕ್ರಿಸ್ತನಾಗಿದ್ದಾರೆ. ಅವತ್ತು ಕ್ರಿಸ್ತನು ಶರೀರದಲ್ಲಿದ್ದರು, ಅದಕ್ಕೋಸ್ಕರ ಆ ರೀತಿಯಾಗಿ ಹೇಳಿದ್ರು. ಇವತ್ತು ಕ್ರಿಸ್ತನು ಶರೀರದಲ್ಲಿಲ್ಲ, ಆತನು ವಾಕ್ಯವಾಗಿದ್ದಾರೆ, ಆತನು ಆತ್ಮವಾಗಿದ್ದಾರೆ. ನಿಮ್ಮ ಜೀವಿತದ ಪ್ರತಿಯೊಂದು ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಬಂದು ವಾಕ್ಯವಾಗಿದೆ. ಹಾಲೆಲೂಯಾ. ವಾಕ್ಯದ ಒಳಗಡೆ ವಿಶ್ವಾಸ ಇದೆ, ವಾಕ್ಯದ ಒಳಗಡೆ ಧೈರ್ಯ ಇದೆ, ವಾಕ್ಯದ ಒಳಗಡೆ ಸಮೃದ್ಧಿ ಇದೆ, ವಾಕ್ಯದ ಒಳಗಡೆ ಆರೋಗ್ಯ ಇದೆ, ವಾಕ್ಯದ ಒಳಗಡೆ ಸಮಾಧಾನ ಇದೆ, ವಾಕ್ಯದ ಒಳಗಡೆ ಜೀವವಿದೆ, ವಾಕ್ಯದ ಒಳಗಡೆ ಅದ್ಭುತಗಳಿದೆ, ವಾಕ್ಯದ ಒಳಗಡೆ ಐಶ್ವರ್ಯವಿದೆ, ವಾಕ್ಯದ ಒಳಗಡೆ ಧೈರ್ಯವಿದೆ, ವಾಕ್ಯದ ಒಳಗಡೆ ಎಲ್ಲವೂ ಅಡಕವಾಗಿದೆ. ಹಾಲೆಲೂಯಾ. ಸೊ ನೀವು ಚರ್ಚಿಗೆ ಬರಬೇಕಾದ್ರೆ ಮಾತ್ರ ಅಲ್ಲ, ಪ್ರತಿದಿನ ದೇವರು ಅದಕ್ಕೋಸ್ಕರನೇ ಆತನು ನಮಗೆ ಅರ್ಥವಾಗುವ ರೀತಿಯಲ್ಲಿ ನಮ್ಮ ಭಾಷೆಗಳಲ್ಲಿ, ನಮ್ಮ ಕೈಗಳಲ್ಲಿ ಸತ್ಯವೇದವನ್ನು ಕೊಟ್ಟಿರೋದು. ಅದರಿಂದ ಇದನ್ನು ತಿನ್ನಲು ನಾವು ಪ್ರಾರಂಭಿಸಬೇಕು. ಎಷ್ಟಕ್ಕೆಷ್ಟು ನೀವು ತಿಂತೀರೋ ನಿಮಗೆ ಹಸಿವಾಗೋದಿಲ್ಲ. ನೀವು ಎಷ್ಟಕ್ಕೆಷ್ಟು ಅದನ್ನು ತಿಂತೀರೋ ನಿಮಗೆ ಬಾಯಾರಿಕೆ ಆಗೋದಿಲ್ಲ. ನೀವು ತೃಪ್ತಿಯುಳ್ಳವರಾಗಿರ್ತೀರಾ. ಆ ವಾಕ್ಯನ ತಿಂದಷ್ಟು ನಮಗೆ ಒಂದು ಸ್ಯಾಟಿಸ್ಫೈಡ್ ಲೈಫ್, ನಮಗೆ ಒಂದು ಕಂಟೆಂಟ್ಮೆಂಟ್ ಲೈಫ್, ಒಂದು ತೃಪ್ತಿಯುಳ್ಳಂಥ ಜೀವಿತ ಬರುತ್ತೆ. ಯೇಸುವೇ ಈ ಲೋಕದಲ್ಲಿರೋದು ಸಾಕು, ನೀವು ಮಾತ್ರ ನನಗೆ ಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ವಾಕ್ಯನ ನಾವು ತಿಂದಿಲ್ಲ ಅಂತ ಹೇಳಿದ್ರೆ ಈ ಲೋಕದಲ್ಲಿರುವಂಥ ಯಾವುದನ್ನು ಸಹ ಬೇಡ ಅಂತ ಹೇಳೋದಿಲ್ಲ. ಇನ್ನೂ ಬೇಕು ಅಂತ ಹೇಳ್ತೀವಿ. ಅಲ್ಲೇ ನಾವು ವಂಚಿಸಲ್ಪಡೋದು, ಅಲ್ಲೇ ನಾವು ಕೆಳಗಡೆ ಬಿದ್ದೋಗೋದು, ಅಲ್ಲೇ ನಾವು ಕ್ರಿಸ್ತನನ್ನು ಬಿಟ್ಟು ಅಗಲಿ ಹೋಗೋದು, ಅಲ್ಲೇ ನಮ್ಮನ್ನು ಸೈತಾನನ್ನು ವಂಚಿಸೋದು, ಅಲ್ಲೇ ನಮ್ಮನ್ನು ಜನಗಳು ವಂಚಿಸೋದು, ಲೋಕ ವಂಚಿಸೋದು. ಅಲ್ಲೇ ನಾವು ಯಾವಾಗ ನಾವು ವಂಚನೆಗೊಳಗಾಗ್ತೀವೋ ನಿತ್ಯತೆಯನ್ನು ನಾವು ಕಳ್ಕೊಳ್ತೀವಿ ನಾವು. ಹಲ್ಲೆಲೂಯಾ. ಆದರೆ ದೇವ ಜನಗಳಾಗಿರುವಂಥ ನಾವುಗಳು ದೃಷ್ಟಿಸಬೇಕಾಗಿರೋದು ವಾಕ್ಯನ ಈ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ. ಅದಕ್ಕೆ ನಾನು ಆರಂಭದಲ್ಲಿ ಕರ್ತನ ನಮ್ಮ ಜೊತೆಲಿ ಹೇಳಿದ್ರು, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನ ನಿನ್ನ ಮುಂದೆ ಬಂದು ಎದ್ದೊಳ್ಳೋದಿಲ್ಲ. ಮೋಶೆಯ ಸಂಗಡ ಇದ್ದ ಹಾಗೆ ನಾನು ಸಹ ನಿನ್ನ ಸಂಗಡ ನಿಲ್ತೀನಿ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನ ನಿನ್ನ ಮುಂದೆ ಬಂದು ನಿಲ್ಲೋದಿಲ್ಲ. ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಬಂದು ಇದ್ದೇನೆ ಅಂತ ದೇವರು ಹೇಳಿದ್ರು. ಆಮೇನ್. ಆದರೆ ನೀನು ಮಾಡಬೇಕಾಗಿರೋದು ಒಂದೇ, ಮೋಶೆಯ ಧರ್ಮಶಾಸ್ತ್ರವನ್ನೆಲ್ಲ ನೀನು ಕೈಕೊಂಡು ನಡಿಬೇಕಂದ್ರೆ ವಾಕ್ಯನ ನೀನು ಓದಬೇಕು, ವಾಕ್ಯನ ಧ್ಯಾನಿಸಬೇಕು, ವಾಕ್ಯನ ಯೋಚಿಸಬೇಕು. ವಾಕ್ಯನ ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದ್ರೂ ನೀವು ತಿರುಗಬಾರ್ದು. ವಾಕ್ಯನ ರಾತ್ರಿ ಆಗಲು ನೀನು ಧ್ಯಾನಿಸಬೇಕು. ಇಲ್ಲಿ ನೀವು ಕೇಳಲ್ಪಡುವಂಥ ವಾಕ್ಯಗಳು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಮೆಲುಕಾಗ್ತಾ ಇರಬೇಕು. ನಿಮ್ಮ ಬಾಯಿಗಳಲ್ಲಿ ಯಾವಾಗಲೂ ನೀವು ಅದನ್ನು ಮೆಲುಕು ಹಾಕ್ತಾ ಇರಬೇಕು. ನೀವು ಕೇಳುವಂಥ ವಾಕ್ಯಗಳನ್ನು ಯೋಚನೆ ಮಾಡ್ತಾ ಇರಬೇಕು. ನೀವು ಹಾದು ಹೋಗುವಂಥ ಪರಿಸ್ಥಿತಿಗಳು ಯಾವುದಿದೆಯೋ ಆ ಸ್ಥಳದಲ್ಲೆಲ್ಲ ದೇವರ ವಾಕ್ಯವನ್ನು ಇಟ್ಟು ನೀವು ಪ್ರಾರ್ಥಿಸಬೇಕಾಗಿದೆ. ದೇವರ ವಾಕ್ಯದಲ್ಲಿ ನಿಂತ್ಕೊಳ್ಬೇಕಾಗಿದೆ. ದೇವರ ವಾಕ್ಯವನ್ನು ತಿನ್ನಲು ನೀವು ಪ್ರಾರಂಭಿಸಬೇಕು. ಪ್ರತಿದಿನ ಶರೀರಕ್ಕೆ ಬೇಕಾದ ಆಹಾರನ ಮಾತ್ರ ನೀವು ತಿನ್ನೋದಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ವಾಕ್ಯಗಳನ್ನ ಒಂದು ಅಧ್ಯಾಯವನ್ನು ತಿನ್ನಿರಿ, 2 ಅಧ್ಯಾಯವನ್ನು ತಿನ್ನಿರಿ, 3 ಅಧ್ಯಾಯವನ್ನು ತಿನ್ನಿರಿ. ವಾಕ್ಯಗಳಾಗಿ ತಿನ್ನಲು ನೀವು ಪ್ರಾರಂಭಿಸ್ರಿ. ಹಾಲೆಲೂಯಾ. ನಿಮಗೆ ಈ ಲೋಕ ಕೊಡದೆ ಇರುವಂಥ ಸಂತೋಷವನ್ನ ದೇವರು ಕೊಡ್ತಾರೆ. ಈ ಲೋಕದಲ್ಲಿ ನೀವು ಏನು ಎದುರು ನೋಡ್ತಾ ಇದ್ದೀರೋ ಅದಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ. ಆಮೇಲೆ ನಿಮಗೋಸ್ಕರ ಕರ್ತನು ಕೆಲವೊಂದು ಬುಗ್ಗೆಗಳನ್ನ ಓಪನ್ ಮಾಡ್ತಾರೆ. ಆಶೀರ್ವಾದ, ಸಮೃದ್ಧಿ, ಸಮಾಧಾನ, ಸಂತೋಷ, ಲೌಕಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಆರ್ಥಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ದೇವರು ನಿಮಗ ಒಂದು ಬುಗ್ಗೆಗಳನ್ನ ಬಂದು ತೆರೀತಾರೆ. ಯಾವಾಗ ನೀವು ಇದನ್ನು ತಿನ್ನಬೇಕಾದ್ರೆ ವಾಕ್ಯನ ತಿಂದಷ್ಟು
ತಿಂದಷ್ಟು ನೀವು ಯೇಸುವನ್ನು ತಿಂದ ಹಾಗೆ, ವಾಕ್ಯವನ್ನು ನಂಬಿದಷ್ಟು ನೀವು ಯೇಸುವನ್ನು ನಂಬಿದ ಹಾಗೆ, ವಾಕ್ಯನ ಎಷ್ಟು ನೀವು ವಾಕ್ಯಕ್ಕೆ ಸಮಯ ಕೊಡ್ತೀರೋ ಅಷ್ಟು ನೀವು ಯೇಸು ಸ್ವಾಮಿಗೆ ಸಮಯ ಕೊಟ್ಟಂಗೆ, ವಾಕ್ಯವನ್ನು ಎಷ್ಟು ನೀವು ಪ್ರೀತಿಸ್ತೀರೋ ಅಷ್ಟಾಗಿ ನೀವು ಯೇಸುವನ್ನು ಪ್ರೀತಿಸಿದಂಗೆ, ವಾಕ್ಯದಲ್ಲಿ ನೀವು ಜೀವಿಸಬೇಕಾದ್ರಲ್ಲ ಯೇಸುವಿನ ಜೊತೆಲಿ ಬಂದು ಜೀವಿಸ್ತೀರಾ, ವಾಕ್ಯದ ಒಳಗಡೆ ನೀವು ನಿಲ್ಲಬೇಕಾದ್ರೆ ಯೇಸುವಿನ ಒಳಗಡೆ ನಿಲ್ತೀರಾ ನೀವು. ಯೇಸು ಸ್ವಾಮಿ ಹೇಳಿದ್ರೆ ನನ್ನ ಮಾತನ್ನು ಕೇಳಿ ಅವುಗಳಂತೆ ನಡೆಯುವವನು. ನೋಡ್ರಿ, ವಾಕ್ಯನ ಕೇಳೋದು ಮಾತ್ರ ಅಲ್ಲ, ಇವತ್ತು ಕೇಳಿದಂಥ ವಾಕ್ಯಕ್ಕೆ ವಿಧೇಯರಾಗಬೇಕು. ನೀವು ಇವತ್ತು ಕೇಳಿದಂಥ ವಾಕ್ಯಕ್ಕೆ ನೀವು ವಿಧೇಯರಾಗಬೇಕು. ನನ್ನ ಮಾತನ್ನು ಕೇಳಿ ಅವುಗಳಂತೆ ನಡೆಯುವವನು. ಆಮೇನ್. ಬಂಡೆ ಮೇಲೆ ಮನೆ ಕಟ್ಟದವನು ಸಮಾನ. 4 ಸ್ಥಳಗಳಿಂದ ಪ್ರವಾಹಗಳು ಬಂದ್ರು, ಅಲೆಗಳು ಬಂದ್ರು, ಅದ್ರ ಮೇಲೆ ಬಡಿದ್ರು ಅದು ಕೆಳಗಡೆ ಬಿದ್ದೋಗೋದಿಲ್ಲ. ಕಾರಣ ಏನು? ಆ ಮನೆ ಬಂಡೆ ಮೇಲೆ ಕಟ್ಟಲ್ಪಟ್ಟಿರೋದ್ರಿಂದ. ವಾಕ್ಯದ ಮೇಲೆ ನಿಮ್ಮ ಜೀವಿತ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ನೀವು ಕಟ್ಟಲ್ಪಟ್ಟಿರೋದಾದ್ರೆ ಎಷ್ಟೇ ಸಮಸ್ಯೆಗಳು ಬರಲಿ ಅದ್ರ ಮೇಲೆ ನೀವು ಕಾಲಿಡ್ತೀರಾ, ಅದನ್ನು ನೀವು ಜಯಿಸ್ತೀರಾ. ಎಷ್ಟೋ ವಿರೋಧಿಗಳು ಎದ್ದೇಳಿ, ಎಷ್ಟೋ ಸಮಸ್ಯೆಗಳು ಎದ್ದೇಳಿ, ಎಷ್ಟೇ ನಿಮಗೆ ವಿರುದ್ಧವಾಗಿ ಕುತಂತ್ರಗಳು ಬರಲಿ, ನೀವು ಕೆಳಗಡೆ ಬಿದ್ದು ಹೋಗೋದಿಲ್ಲ. ಅಂತ ವ್ಯಕ್ತಿಗಳು, ಅಂತ ದುರಾತ್ಮನು, ಅಂತ ಲೋಕವು, ಅಂತ ಜನಗಳೇ ನಾಚಿಕೆಪಟ್ಟು ಹೋಗ್ತಾರೆ ಹೊರತು ನೀವು ನಾಚಿಕೆಪಟ್ಟು ಹೋಗೋದಿಲ್ಲ. ಕಾರಣ ಏನು? ನೀವು ವಾಕ್ಯದಲ್ಲಿ ನಿಂತಿರೋದ್ರಿಂದ. ವಾಕ್ಯದಲ್ಲಿ ನಿಂತವನ ಜೊತೆಲಿ ಯೇಸು ಬಂದು ನಿಲ್ತಾರೆ. ವಾಕ್ಯದಲ್ಲಿ ನಿಂತವನ ಜೊತೆಯಲ್ಲಿ ಸ್ವರ್ಗ ಬಂದು ನಿಲ್ಲುತ್ತೆ. ವಾಕ್ಯದ ಜೊತೆಲಿ ನಿಂತವನ ಜೊತೆಲಿ ಸ್ವರ್ಗ ಬಂದವನು ಸಹಾಯ ಮಾಡುತ್ತೆ. ದುರಾತ್ಮಗಳು ಮುಟ್ಲಿಕ್ಕೆ ಆಗೋದಿಲ್ಲ. ಯಾವ ಒಂದು ವ್ಯಕ್ತಿ ವಾಕ್ಯದಲ್ಲಿ ನಿಲ್ತಾನೋ ಮಂತ್ರ ತಂತ್ರದ ಶಕ್ತಿಗಳು, ದುರಾತ್ಮನ ಕ್ರಿಯೆಗಳನ್ನು ಮುಟ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೈತಾನನಿಗೆ ಅಧಿಕಾರವಿಲ್ಲ, ರೋಗಕ್ಕೆ ಅಧಿಕಾರವಿಲ್ಲ, ಕೊರೋನಾಗೆ ಅಧಿಕಾರವಿಲ್ಲ. ಅಂತ ವ್ಯಕ್ತಿಗಳನ್ನ ಮುಟ್ಲಿಕ್ಕೋಸ್ಕರ ಯಾವುದೇ ಭಯವಾಗಲಿ, ಯಾವುದೇ ದುರಾತ್ಮಗಳಾಗಲಿ, ಯಾವುದೇ ಮರಣವಾಗಲಿ ಅಂತ ವ್ಯಕ್ತಿಗಳನ್ನ ಮುಟ್ಟಲು ಬಂದು ಆಗೋದಿಲ್ಲ. ಕಾರಣ ಏನು? ಆ ವ್ಯಕ್ತಿ ವಾಕ್ಯದಲ್ಲಿ ನಿಂತಿರೋದ್ರಿಂದ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಹೇಳ್ತಾ ಇರೋದು, ಇದನ್ನು ತಿನ್ರಿ, ಇದನ್ನು ತಿನ್ರಿ. ಇದನ್ನು ಕೊಡೋದು ಯಾರು? ಯೇಸು, ಮನುಷ್ಯ ಕುಮಾರನು. ನಿಮ್ಮ ಕೈಯಲ್ಲಿ ಕೊಡಲ್ಪಟ್ಟಿರುವಂಥ ವಾಕ್ಯಗಳನ್ನ ಓದಲು ಪ್ರಾರಂಭಿಸ್ರಿ. ಯಾವಾಗಲೂ ಹೆಚ್ಚಾಗಿ ಓದಲು ಪ್ರಾರಂಭಿಸ್ರಿ. ಏನೋ ತಾನಂತ ಓದಬೇಡ್ರಿ. ಒಂದು ಅಧ್ಯಾಯ ಓದೋದ್ರನ್ನ ಅರ್ಥ ಮಾಡ್ಕೊಂಡು ಓದ್ರಿ. ಪ್ರಾರ್ಥನೆಯೊಂದಿಗೆ ಓದ್ರಿ. ನಿಮ್ಮನ್ನು ಬಿಟ್ಕೊಟ್ಟು ಓದ್ರಿ. ನೀವು ಅದಕ್ಕಾಗಿ ನಿಮ್ಮನ್ನು ಒಪ್ಪಿಸ್ಕೊಟ್ಬಿಟ್ಟು ಓದ್ರಿ. ಸ್ವಾಮಿ ನನಗೆ ಸಹಾಯ ಮಾಡುವಂತ ಕೇಳಿಕೊಂಡು ಓದ್ರಿ. ಪವಿತ್ರಾತ್ಮನ ಸಹಾಯದೊಂದಿಗೆ ಓದ್ರಿ. ಅದನ್ನು ತಿನ್ನಲು ಬಂದು ಪ್ರಾರಂಭಿಸ್ರಿ. ನೀವು ತಿಳ್ಕೊಳ್ರಿ, ಇದು ಆತ್ಮಿಕ ಮನ್ನಾ ಅಂತ. ನೀವು ತಿಳಿಬೇಕು, ಇದಾಗಿದೆ ಮಾಂಸ ಅಂತ. ಯೇಸು ಸ್ವಾಮಿ ಹೇಳಿದ್ರು, ನಾನು ನಿಮಗೆ ಹೇಳಿರುವಂಥ ಮಾತುಗಳು, ಇದರಲ್ಲಿ 6ನೇ ಅಧ್ಯಾಯದಲ್ಲಿ 63ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹೇಳಿರುವಂಥ ಮಾತುಗಳು ಆತ್ಮವಾಗಿ ಜೀವವಾಗಿದೆ. ಅದನ್ನು ತಿನ್ನಬೇಕು. ಮತ್ತಾಯ 4:4 ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತಿನಿಂದ, ದೇವರ ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕ್ತಾನೆ. ಹಲ್ಲೆಲೂಯಾ. ಸೊ ಶಾರೀರಿಕವಾದಂಥ ಆಹಾರ ನಮ್ಮನ್ನು ಬದುಕಿಸೋದಿಲ್ಲ, ಅದು ಟೆಂಪ್ರವರಿ ಅಷ್ಟೇ. ಆದರೆ ಆತ್ಮಿಕವಾದಂಥ ಆಹಾರ ನಮ್ಮನ್ನು ನಿರಂತರವಾಗಿ ಬದುಕಿಸುತ್ತೆ. ಸೊ ಅದರಿಂದ ನಿತ್ಯ ಜೀವವನ್ನು ಉಂಟು ಮಾಡುವಂತಹ ಅಧಿಕಾರ ವಾಕ್ಯದಲ್ಲಿದೆ. ವಾಕ್ಯ ನಮಗೆ ನಿತ್ಯ ಜೀವನ ತೆಗೆದುಕೊಂಡು ಬರುತ್ತೆ. ಅದು ಮಾತ್ರವಲ್ಲದೆ ವಾಕ್ಯ ನಮ್ಮನ್ನು ಈ ಲೋಕದಲ್ಲಿ ಚೆನ್ನಾಗಿರುತ್ತೆ, ಸಮೃದ್ಧಿಯಾಗಿರುತ್ತೆ. ನಾವು ಪಾಪದಲ್ಲಿ, ಲೋಕದಲ್ಲಿ, ದುರಾತ್ಮನ ಕ್ರಿಯೆಗಳಲ್ಲಿ ನಾವು ಕೆಳಗಡೆ ಬಿದ್ದೋಗೋದಿಲ್ಲ. ಕರ್ತನಲ್ಲಿ ಸ್ಥಿರವಾಗಿ ನಿಲ್ತೀವಿ. ನಾವು ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥಿಸೋಣ. ಹಾಲೆಲೂಯಾ. ದೇವರೇ, ನಿನ್ನ ನಾಮದಲ್ಲಿ ನಿನ್ನ ಜನಗಳನ್ನು ಆಶೀರ್ವದಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಜನಗಳನ್ನು ನಿನ್ನ ಕರದಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ತಾ ಇದ್ದೇನಪ್ಪ. ನಿನಗೆ ಮಹಿಮೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಸೈತಾನನು ಈ ಜನಗಳನ್ನು ವಂಚಿಸಲು ಅಧಿಕಾರವಿಲ್ಲ, ವಂಚಿಸಲು ಸಾಧ್ಯವಿಲ್ಲ ಎಂದು ಹೇಳ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಇವರು ಕುಟುಂಬ, ಇವರು ಜೀವಿತ, ಮನೆಗಳು, ಕೆಲಸಗಳು, ವ್ಯಾಪಾರಗಳು, ಶರೀರಗಳು, ಪ್ರತಿಯೊಂದು ಕಾರ್ಯಗಳು, ಮಕ್ಕಳು, ಆಮೇನ್, ಕುಟುಂಬದವರು ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಕರದಲ್ಲಿ ಎಲ್ಲರನ್ನು ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ತಾ ಇದ್ದೇವೆ. ಹಾಲೆಲೂಯಾ. ಕರ್ತನೆ, ಪ್ರತಿದಿನ ನಿನ್ನ ವಾಕ್ಯಗಳನ್ನು ತಿನ್ನುವಂತೆ, ವಾಕ್ಯದಲ್ಲಿ ಜೀವಿಸುವಂತೆ, ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳುವಂತೆ ಪ್ರತಿಯೊಬ್ಬರಿಗೂ ನೀನು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ರಕ್ತದಲ್ಲಿ ಇವರು ಕೇಳಿದಂಥ ವಾಕ್ಯದಲ್ಲಿ ಪ್ರತಿಯೊಬ್ಬೊಬ್ಬರನ್ನ ಮುದ್ರೆ ಇಡ್ತಾ ಇದ್ದೇವೆ. ಕರ್ತನೆ, ನೀನು ನಡೆಸು. ಮಹಿಮೆ ನಿಮಗೆ ಮಾತ್ರ. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಹಿಮೆ ಒಬ್ಬರಿಗೆ ಸಮರ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.